ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣಿ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಭುವನೇಶ್ವರ್ಯೇ ನಮಃ ಲಲಿತಾ ರಾಜರಾಜೇಶ್ವರ್ಯೇ ನಮಃ ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣಿ ಲಲಿತಾಂ ರಾಜರಾಜೇಶ್ವರಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಧರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗೌರೀರ್ಭಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪ್ರಮೇವ್ಯೋವನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶುಭ ಶುಕ್ರವಾರ ಬಂತು ಅಂದರೆ ಸರ್ವರಿಗೂ ಸಕಲರಿಗೂ ಸಹಿತ ಮಹಾಲಕ್ಷ್ಮಿಯನ್ನು ತಮ್ಮ ತಮ್ಮ ವಾಸ್ತುಗೃಹದಲ್ಲೇ ನೆಲೆಸ್ಕೊಳ್ಬೇಕು. ಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡಿಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ಪ್ರತಿಯೊಬ್ಬರ ಚಿಂತನೆ, ಅದು ತಪ್ಪಲ್ಲ. ಅಂತಹದ್ರಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ಅಥವಾ ಮಾಡುವಂತಹ ಕೈಂಕರ್ಯ ಎಲ್ಲವೂ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ. ಹಾಗೆ ಮತ್ತೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬರುವಂತಹ ಕಷ್ಟ ಕಾರ್ಪಣ್ಯಗಳೇನೇ ಇದ್ದರೂ, ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಎಲ್ಲವೂ ಸಹಿತ ಬೇಗ ದೂರ ಆಗಿ ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ ನಗುಮುಖ ಬರುವಂಥದ್ದಾಗಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ. ಹಾಗಾಗಿ ಹೆಣ್ಣು ಮಕ್ಕಳು ತಾಯಂದಿರು ತಾವು ಮಾಡುವಂತಹ ಕಾಯಕ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಚಿಂತನೆ ಮಾಡ್ತಿರ್ತೀರಿ, ಯಾವೆಲ್ಲ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಶ್ರಮಿಸ್ತಾ ಇದ್ದೀರಿ, ಯಾರೆಲ್ಲ ತಮ್ಮ ವಾಸ್ತುಗೃಹದಲ್ಲಿ ಒಂದು ಬದಲಾವಣೆ ತರಬೇಕು, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಇದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ. ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದ್ಭುತವಾದಂತಹ ಕಾಯಕ, ಅದ್ಭುತವಾದಂತಹ ತಿಥಿವಾರ ನಕ್ಷತ್ರ ಯೋಗಫಲ ಅಂತಕ್ಕಂಥದ್ದು ಇವತ್ತಿದೆ. ಇವತ್ತು ಯಾವುದೇ ಸಂಕಷ್ಟಗಳಿಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು. ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗಫಲ ಇವತ್ತಿನ ಭವಿಷ್ಯತ್ತಲ್ಲಿರೋದ್ರಿಂದ ಇವತ್ತು ನೀವು ಚಿಂತನೆ ಮಾಡಿದಷ್ಟು ಲಾಭವೇ ಇರಲಿ. ಅದರ ಮಧ್ಯದಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂತಹ ಒಂದು ರತ್ನ. ಈ ರತ್ನವನ್ನು ಧರಿಸಿದರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂತಹ ಅಥವಾ ನಿಮ್ಮೊಳಗಿರುವಂತಹ ಒಂದು ನೆಗೆಟಿವಿಟಿನ ದೂರ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ರಸ್ತೆಯಲ್ಲಿ ನಡಿಬೇಕಾದ್ರೆ ಅಥವಾ ಮಾರ್ಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕೆಲವಷ್ಟು ತಂತ್ರ ಮಂತ್ರ ಯಂತ್ರಗಳನ್ನು ಅವರ ಸ್ವಂತವಾಗಿರ್ತಕ್ಕಂಥ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದನ್ನು ರಸ್ತೆಗಳಲ್ಲಿ ತಂದು ಹಾಕಿರ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ದಾಟಿರ್ತೀವಿ, ತುಳಿದಿರ್ತೀವಿ. ಆ ಸಮಸ್ಯೆ ಎಂಬತಕ್ಕಂಥದ್ದು ನಮ್ಮ ಹೆಗಲೇರಿದಾಗ ಕಷ್ಟ ಎಂಬತಕ್ಕಂಥದ್ದು ಅರಿವಿಲ್ದಿರ ಮನೆ ಬಾಗಿಲು ಬರುತ್ತೆ. ಅಂತಹ ದೋಷಗಳಿಂದಲೂ ಸಹಿತ ಮುಕ್ತರಾಗ್ಬೋದು ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನಿಂದ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ರತ್ನ. ಇದು ಯಾರ ಹೃದಯ ಸಾಮ್ರಾಜ್ಯವನ್ನು ಆಳುತ್ತೋ ಎಲ್ಲರ ಕಷ್ಟಗಳೂ ಖಂಡಿತ ದೂರ ಆಗುತ್ತೆ. ಈಗಾಗಲೇ ಜಗಜ್ಜಾಹೀರಾತಾಗಿದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ವಿದ್ಯಾರ್ಥಿಗಳು ತನ್ನ ಜೀವನವನ್ನು ಅತ್ಯುತ್ತಮವಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಉದ್ಯೋಗಕ್ಕೆ ಬರ್ತಕ್ಕಂಥವರು ಒಳ್ಳೆಯ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ನೆಮ್ಮದಿ ಸುಖ ಸಂತೋಷವನ್ನು ಸಿದ್ಧಿಪಡಿಸ್ಕೊಳ್ತಿರ್ತಕ್ಕಂಥದ್ದು, ಅಂತಹ ಅದ್ಭುತವಾದಂಥ ರತ್ನ ಎಲ್ಲರ ಕೈ ಸೇರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ಶುಕ್ರವಾರ ಆದ್ದರಿಂದ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿಯನ್ನು ದರ್ಶನ ಮಾಡಿ ಹೋಗುವಂಥದ್ದು, ನಿಮ್ಮ ಕೆಲಸದ ಮಧ್ಯದಲ್ಲಿ ಇವತ್ತು ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಮನೆಯ ಮುಂದೆ ಸಾರಿಸಿ ಗೂಡಿಸಿ ಒಂದು ರಂಗೋಲಿಯನ್ನು ಹಾಕಿ ಲಕ್ಷಣವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥ ಕಾಲ. ಯಾಕೆಂದರೆ ಸರ್ವಮಂಗಳೆಯನ್ನು ಭಗವತಿಯನ್ನು ತಾವು ಏನು ಸಂಕಲ್ಪ ಮಾಡಿದ್ರೂ ದೇವರ ಆರಾಧನೆ ಆಗಬೇಕು, ಸರ್ವಮಂಗಳೆಯ ಒಂದು ಅನುಗ್ರಹ ಸಿಗಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಏನು ಹೇಳ್ತಾರೋ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾವ ವಾಸ್ತುವಿನಲ್ಲಿ ಸದಾಕಾಲ ನಗುಮುಖ ತುಂಬಿರುತ್ತೋ, ಹಸನ್ಮುಖಿತನ ಇರುತ್ತೋ, ಯಾವ ವಾಸ್ತುವಲ್ಲಿ ಕಣ್ಣೀರು ಹಾಕೋದನ್ನು ಬಿಟ್ಟು ಎಲ್ಲರೂ ನಗನಗ್ತಾ ಇರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೋ ಆ ಕುಟುಂಬ ಲಕ್ಷ್ಮಿಯ ಕೃಪೆಯಿಂದ ತುಂಬಿ ತುಳುಕುತ್ತೆ. ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ತ್ರೀಯರು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಹಿತ ಕಣ್ಣೀರು ಹಾಕಬಾರ್ದು. ಹಾಗೆ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಪುರುಷರು ಯಾರೆಲ್ಲ ಇದ್ದಿರಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹೆಣ್ಣು ಮಕ್ಕಳನ್ನು, ನಿಮ್ಮ ಮನೆ ಮಗಳಾಗಿರಲಿ ಅಥವಾ ನಿಮ್ಮ ಮಡದಿ ಆಗಿರಲಿ, ನಿಮ್ಮ ತಾಯಿ ಆಗಿರಲಿ,
ಯಾರಾದರೂ ಸರಿಯೇ, ಒಟ್ಟಾರೆ ಆ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕ್ಸಿದ್ರೆ ಅದು ಸಮಂಜಸವಲ್ಲ, ಅದು ಶಾಸ್ತ್ರಬದ್ಧವಲ್ಲ, ಜೊತೆಗೆ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಾವು ಪಾತಾಳಕ್ಕೆ ಬೀಳ್ತೀವಿ ಅಂದರೆ ನಾವು ಮಾಡುವಂತಹ ಇಂಥ ತಪ್ಪುಗಳಿಂದ. ಸಾಧ್ಯವಾದಷ್ಟು ಕೆಲವಷ್ಟು ತಪ್ಪುಗಳನ್ನು ಕೆಲವಷ್ಟು ವಾಸ್ತುಗುರುಗಳಲ್ಲಿ ನಿತ್ಯ ನಿರಂತರ ಮಾಡಿಕೊಂಡು ಬರ್ತಾನೆ ಇದ್ದೀರಿ. ಹಾಗಾಗಿ ಸಮಸ್ಯೆ ನಾನು ಅಭಿವೃದ್ಧಿ ಆಗ್ತಿಲ್ಲ ಎಂಬತಕ್ಕಂಥ ಮಾತು, ಇದೊಂದು ಧ್ವನಿ ಬಹಳಷ್ಟು ಇದೆ. ಆದರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಹೊಡೆದೊಡಿಸ್ಬೇಕು, ಎಲ್ಲಿ ತಪ್ಪಾಗ್ತಾ ಇದೆ, ಯಾರಿಂದ ತಪ್ಪಾಗ್ತಾ ಇದೆ, ಎಲ್ಲಿ ನಮ್ಮ ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳಾಗ್ತದೆ, ಅದಕ್ಕೆ ನಾವೆಲ್ಲಿ ಪ್ರೋತ್ಸಾಹಿಸ್ತಾ ಇದ್ದೀವಿ ಎಂಬತಕ್ಕಂಥದ್ದನ್ನು ಅರ್ಥ ನಾವು ಮುಂದೆ ನಡಿಬೇಕು. ಇದು ಅರಿವಿಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇವತ್ತು ನಡೀತಿರ್ತಕ್ಕಂಥದ್ದು ತುಂಬ ಕುಟುಂಬಗಳಲ್ಲಿ ಇದೆ ನೋಡಿ. ದಾಂಪತ್ಯ ಗಂಡ ಹೆಂಡತಿಯರ ಮಧ್ಯದಲ್ಲಿರಬೇಕಾದಂಥ ವಿಚಾರ ಬೀದಿಗೆ ಬಿದ್ದು 4 ಜನ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡುವಂಥದ್ದು, ನೋಡುವಂಥದ್ದು, ಅಥವಾ ಆ 4 ಜನ ಅದಕ್ಕೆ ಇನ್ನೇನು ಪಾಠ ಪ್ರವಚನ ಮಾಡತಕ್ಕಂಥದ್ದು ಆದರೆ ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅಂತ ಹೇಳ್ತಾರೆ. ಇವತ್ತು ಹಿಂದೆಲ್ಲ ಸಂಸಾರದಲ್ಲಿ ಏನಾದರೂ ಸಮಸ್ಯೆ ಅಂತ ಬಂದರೆ ಗಂಡ ಹೆಂಡತಿ ನಿಮ್ಮಿಬ್ಬರಲ್ಲೇ ಅಡ್ಜಸ್ಟ್ಮೆಂಟ್ ಆಗಬೇಕು, ನೀವಿಬ್ಬರೇ ಅದನ್ನು ಅನ್ಯೋನ್ಯತೆಯಿಂದ ಸರಿಪಡಿಸ್ಕೋಬೇಕಾಗಿತ್ತು. ಇವತ್ತು ಗಂಡ ಹೆಂಡತಿಯರ ಜಗಳ ಹಿಂದೆ ಇದ್ದಂಥ ಶಾಸ್ತ್ರ ಇತ್ತಲ್ಲ, ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಅಂತ. ಏನೇ ಇದ್ದರೂ ಇವತ್ತು ಮುಗಿದು ಹೋಗಬೇಕು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ಇಬ್ಬರಲ್ಲಿರುವಂತಹ ಕಲ್ಮಶ ದೂರ ಆಗಿ ಶಾಂತಿ ಸಮಾಧಾನವಾಗಿ ಇರಬೇಕಿತ್ತು. ಆದರೆ ಇವತ್ತು ರಸ್ತೆಗೆ ಬರ್ತಾ ಇದೆ. ಮಲಗೋದ್ರಿಂದ ಹಿಡಿದು ಊಟ ಮಾಡೋ ತನಕ, ದಿನಸಿ ಪದಾರ್ಥ ಇದೇ ಇಲ್ಲ ಅಂತ ತಿಳ್ಕೊಳ್ಳೋ ತನಕ, ಏನೇ ಆದರೂ ಬಾಂಧವ್ಯವಿಲ್ದಿರ, ಬಂಧುತ್ವವಿಲ್ದಿರ, ದಾಂಪತ್ಯಕ್ಕಿರ್ತಕ್ಕಂಥ ಆ ವರ್ಚಸ್ಸನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಇವತ್ತಿನ ಜನಾಂಗ ಎತ್ಕೊಳ್ತಾ ಇದೆ ಕೈಗೆ. ಇದು ಮಾರಕ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಮಾಡಿದ್ದನ್ನೇ ನಾವ್ಯಾಕೆ ಮಾಡಬಾರ್ದು ಅಂತ ಇನ್ನೂ 4 ಜನ ಇದ್ದರೆ 400 ಆಗಿ 40,000 ಜನಕ್ಕೆ ಬರುತ್ತೆ. ಈಗಲೇ ಕೋರ್ಟುಗಳ ಕಡೆ ಹೊರಟ್ರೆ ಡೈವರ್ಸ್ ಎಂಬತಕ್ಕಂಥ ಪದ ತುಂಬಿ ತುಳುಕ್ತಾ ಇದೆ. ಇಂತಹದ್ರಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ತಂದೆ ತಾಯಂದರಿಗೆ ಮದುವೆ ಖರ್ಚು ಉಳಿಸ್ಬೋದಕ್ಕೆ ಏನಾದರೂ ಈ ಮಕ್ಕಳು ಮಾಡ್ತಿದ್ದಾರೋ ಏನೋ. ಮದುವೆ ಖರ್ಚು ಉಳಿದ್ರೆ ಪರವಾಗಿಲ್ಲ, ಆ ಖರ್ಚು ಅವ್ರ ಅಕೌಂಟ್ಗೆ ಹಾಕಿಸ್ಕೊಂಡು ನೆಮ್ಮದಿಯಾಗಿ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಬಿಡ್ಬೋದೇನೋ. ಬಹಳ ಕಷ್ಟ ಆಗುತ್ತೆ, ಬಹಳ ನೋವಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮನೆ ಮಕ್ಕಳನ್ನು ಒಂದು ಕುಟುಂಬಕ್ಕೆ ಸೇರಿಸೋದಕ್ಕೆ ಏನು ಕಷ್ಟಪಡ್ತಾರೆ, ಏನು ನೋವು ಅನುಭವಿಸ್ತಾರೆ. ವರ ಸೆಟ್ಟಾಗಿಲ್ಲ ಅಂದರೆ ಹುಡುಕಾಟ, ವಧು ಸೆಟ್ಟಾಗಿಲ್ಲ ಅಂದರೆ ಹುಡುಕಾಟ, ಜೊತೆಗೆ ಮದುವೆ ಮಾಡಬೇಕಾದ್ರೆ ಸಾಲ ಮಾಡಿರ್ತಕ್ಕಂಥ ಮದುವೆ ಇನ್ನೂ ಬಡ್ಡಿಗಳು ಕಟ್ಕೊಂಡು ಸಾಲಲ್ಲೇ ಇರ್ತಾರೆ. ಆಗಲೇ ಅವ್ರ ಮನೆ ಬಾಗಿಲು ಬಂದುಬಿಟ್ಟಿರ್ತಾರೆ, ಅಥವಾ ಅವ್ರು ಗಲಾಟೆ ಮಾಡ್ಕೊಂಡು ಬೀದಿಗೆ ಬಿದ್ದಿರ್ತಾರೆ. ಇಂತಹ ಪರಿಸ್ಥಿತಿ ಎದುರಾಗ್ತದೆ. ಎಲ್ಲರ ಕುಟುಂಬದಲ್ಲೂ ನಗುಮುಖ ಇದ್ದರೆ ಲಕ್ಷ್ಮೀ ನೆಲೆಸ್ತಾಳೆ. ಯಾವಾಗೂ ಗೋಳಾಡಿಸ್ತಕ್ಕಂಥದ್ದು ಅಳುವಂಥದ್ದು ಮಾಡಿದ್ರೆ ಇಲ್ಲದಂತಹ ದಾರಿದ್ರ್ಯ ಲಕ್ಷ್ಮಿ ತಾಂಡವಾಡ್ತಾಳೆ ವಾಸ್ತುಗೃಹದಲ್ಲಿ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಒಳ್ಳೆಯದಾಗಲಿ. ಭಗವತಿಯ ಪ್ರಾರ್ಥನೆ, ಸರ್ವಮಂಗಳೆಯ ಆರಾಧನೆ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಮರೆತು ನಾವು ರಸ್ತೆಗೆ ಇಳಿತೀವಿ, ಬೀದಿಗೆ ಬರ್ತೀವಿ ಅಂದರೆ ಅದು ನಿಜಕ್ಕೂ ಸಮಂಜಸ ಅಲ್ಲ. ಪ್ರತಿಯೊಂದು ಕುಟುಂಬದಲ್ಲೂ ಅವರವ್ರದ್ದೇ ಆದಂತಹ ಒಂದಷ್ಟು ಧರ್ಮ ಇರುತ್ತೆ, ಅವರವ್ರದ್ದೇ ಆದಂತಹ ಒಂದಷ್ಟು ಮರ್ಯಾದೆಗಳಿರುತ್ತೆ. ನೋಡಿ, ಮನೆಯಲ್ಲಿ ಒಂದು ಮದುವೆ ಆಗೋ ತನಕ ಆ ಕುಟುಂಬದ ಮರ್ಯಾದೆಯನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ. ನಾನಿವತ್ತು ಈ ಮಾತು ಹೇಳೋದು ಒಂದಷ್ಟು ಜನಗಳಿಗೆ ಮನಸ್ಸಿಗೆ ನೋವು ಉಂಟಾಗ್ಬೋದು, ಒಂದಷ್ಟು ಜನಗಳಿಗೆ ಇದೊಂಥರ ಪರಿಸ್ಥಿತಿ ಹೇಗಾಯಿತೋ ಅನ್ನೋದನ್ನು ತಿಳ್ಕೊಳ್ಬೇಕಾದಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಒಂದಂತೂ ಸತ್ಯ, ಒಂದು ಕುಟುಂಬದ ನೆಮ್ಮದಿಯನ್ನು, ಕುಟುಂಬದಲ್ಲಿರ್ತಕ್ಕಂತಹ ಕಲಹಗಳನ್ನು, ಕುಟುಂಬದಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯವನ್ನು, ತನ್ನ ಮರ್ಯಾದೆಯನ್ನು, ತನ್ನ ಕುಟುಂಬದ ಮರ್ಯಾದೆ ಇರುತ್ತಲ್ಲ, ಅದು ಯಾವತ್ತಿಗೂ ಬೀದಿಗೆ ಬಿದ್ದಿರೋದಿಲ್ಲ. ಆ ಮನೇಲಿ ಗಂಜಿ ಕುಡಿತಾರೋ, ಅಂಬ್ಲಿ ಕುಡಿತಾರೋ, ಏನಿರ್ತಾರೋ, ಉಪವಾಸ ಮಲ್ಕೊಳ್ತಾರೋ, ಮನೆ ಹೇಗಿರುತ್ತೋ ಅದು ಯಾವುದು ಬೀದಿಗೆ ಬಂದಿರಲ್ಲ. ಆದರೆ ಮನೆಗೊಂದು ಮದುವೆ ಅಂತ ಆದಮೇಲೆ ಆ ಕುಟುಂಬ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಆಗ್ತಾ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬ ಆಗೋಗ್ತಾ ಇದೆ. ಅಂತಹ ಕುಟುಂಬಗಳು ಒಂದು ಮದುವೆ ಮನೆಗೆ ಬರೋಂಗಿಲ್ಲ, ಒಂದು ಉಪನಯನಕ್ಕೆ ಬರೋಂಗಿಲ್ಲ, ಒಂದು ಗೃಹಪ್ರವೇಶಕ್ಕೆ ಬರೋಂಗಿಲ್ಲ, ಅಥವಾ 4 ಜನ ಸ್ನೇಹಿತರ ಮಧ್ಯೆ ಸೇರೋಂಗಿಲ್ಲ, ಅಥವಾ ಬೆಳಗ್ಗೆ ಎದ್ದು ವಾಕಿಂಗ್ ಅಂತ ಹೋಗ್ತಾರಲ್ಲ ಒಂದಷ್ಟು ಜನ ವಯಸ್ಸಾದಂಥ ಹಿರಿಯರು, ಆ ಹಿರಿಯರ ಮಧ್ಯದಲ್ಲಿ ಇವರೊಬ್ಬರು ಹಿರಿಯರು ಹೋದರೆ ಸಾಕು, ಅವ್ರು ನೋಡೋ ದೃಷ್ಟಿನೇ ಬೇರೆ. ಆದರೆ ಒಳಗಡೆ ಇರೋ ಸಮಸ್ಯೆ ಯಾರಿಗೂ ಅರ್ಥ ಆಗುತ್ತೆ? ಇಲ್ಲಿ ಹೆಣ್ಮಕ್ಳ ಸಮಸ್ಯೆ ಆಗಿರ್ಬೋದು, ಗಂಡು ಮಕ್ಕಳ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ಅಂತೂ ಇಬ್ಬರಿಂದಲೂ ಪ್ರಾರಂಭ ಆಗಿರುತ್ತೆ. ಮದುವೆ ಇಷ್ಟ ಇದ್ದು ಮದುವೆ ಆಗಿರ್ತಾರೋ, ಅಥವಾ ಕಷ್ಟವಾಗಿ ಮದುವೆ ಆಗ್ತಾರೋ, ಅಥವಾ ಮನೇಲಿ ಒಪ್ಪಿದಾರಲ್ಲ, ಮನೇಲಿ ಹೇಳ್ತಾರಲ್ಲ ಅಂತ ಬಲವಂತಕ್ಕೆ ಮದುವೆ ಆಗ್ತಾರೋ, ಅಥವಾ ಮದುವೆ ಆದಮೇಲೆ ತಮಗೆ ಈ ಜೀವನ ಬೇಡ ಅಂತ ಆ ಮದುವೆ ಆದಂಥ ಮೊದಲನೇ ಕ್ಷಣಗಳೇ ಅನ್ನಿಸ್ಬಿಟ್ರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಆಗ ಹೊಸದರ ಬದುಕನ್ನು ಕಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಆ ಹೊಸದರ ಬದುಕನ್ನು ಈ ಮನೇಲಿ ಇಟ್ಕೊಂಡು ಕಟ್ಕೊಳ್ಳುವಾಗ ಈ ಮನೆ ಹೇಗೆ ಒಪ್ಕೊಳ್ಳುತ್ತೆ? ಆಗ ಈ ಮನೆ ಒಪ್ಪೋದಿಲ್ಲ. ಯಾವಾಗ ಮನೆ ನಿಮಗೆ ಸಹಕರಿಸೋದಿಲ್ವೋ ಆಗ ಶುರುವಾಗುತ್ತೆ ಅಲ್ಲಿ ವ್ಯಾಜ್ಯಗಳು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಇರ್ತಕ್ಕಂಥದ್ದು. 4 ಗೋಡೆ ಮಧ್ಯದಲ್ಲಿರಬೇಕಾದಂಥ ಸಂಸಾರ ವ್ಯಾಧಿರೆಟ್ಟು
ಆ ಸಂಸಾರದ ರಹಸ್ಯಗಳು ಎಲ್ಲ ಬೀದಿಗೆ ಬೀಳುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ಭಾಳಷ್ಟು ನೆಮ್ಮದಿಯುತವಾಗಿದ್ದಂಥ ಪರಿಸ್ಥಿತಿಗಳು ಇವತ್ತು ಹಾಳಾಗಿ ಹೋಗ್ತಾ ಇದೆ. ಮೊದಲು ಈ ಮಕ್ಕಳಿಗೆ ಮದುವೆ ಅಂತ ಇದೆಯಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಒಂದನ್ನು 10 ಸರ್ತಿ ಕೂಡಿಸ್ಕೊಂಡು ಮಾತಾಡಿ. ಹೆಣ್ಮಕ್ಳನ್ನೂ ಮಾತಾಡಿ, ಗಂಡು ಮಕ್ಕಳನ್ನೂ ಮಾತಾಡಿ. ಇಲ್ಲಿ ನಾನು ಒಬ್ಬರನ್ನೇ ಹೇಳ್ತಿಲ್ಲ, ಒಬ್ಬರು ವಿಚಾರ ಮಾತಾಡ್ತಾ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ ಸರಿಯಾದ ರೀತಿ ಒಪ್ಕೊಳ್ಬೇಕು. ವ್ಯವಸ್ಥಿತವಾದ ರೀತಿ ಒಂದನ್ನು 10 ಬಾರಿ ಚಿಂತನೆ ಮಾಡಿ ಸರಿ ಅನಿಸಿದ್ರೆ ಮಾತ್ರ. ನಿಮಗೆ ಸರಿ ಇದ್ದು ಮದುವೆ ಮಾಡ್ಕೊಳ್ಳೋರ್ಗೂ ಸರಿ ಇರಬೇಕು, ಮದುವೆ ಮಾಡಿಸೋರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಎರಡೂ ಆಲೋಚನೆ ಮಾಡದಿರೋ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಆ ಕುಟುಂಬದಲ್ಲಿ ರವರವರ್ ನರಕ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೂ ಆ ಕುಟುಂಬ ಗಂಜಿ ಕುಡಿದು ಅಂಬ್ಲಿ ಕುಡಿದು ಇವತ್ತೇನೂ ಗತಿ ಇಲ್ಲ ಅಂದರೆ ಮನೆಯಲ್ಲಿ ಹಾಸಿಗೆಯಲ್ಲಿ ಒಂದು ಲೋಟ ನೀರು ಕುಡಿದು ಹಾಗೆ ಮಲ್ಕೊಳ್ಳೋರಿದ್ದಾರೆ. ಆದರೆ ಇಂಥದ್ದೊಂದು ಸಂಸಾರದಲ್ಲಿ ಒಂದು ಹೊಸಬರು ಸೇರಿಕೊಂಡ್ರೆ ಈ ಕಡೆಯಿಂದಲೂ ಆ ಕಡೆಯಿಂದಲೂ ಒಟ್ಟಾರೆ ಒಂದು ಸಂಸಾರ ಅಂತಾಗಿ ಎರಡು ಸಂಬಂಧಗಳು, 2 ಕುಟುಂಬ ಒಂದು ಕಡೆ ಸೇರಿತು ಅಂದರೆ 2 ಕುಟುಂಬದಲ್ಲೂ ನರಕ ಪ್ರಾರಂಭ ಆಗುತ್ತೆ. ಈ ನರಕ ಪ್ರಾರಂಭ ಆಗಿರ್ತಕ್ಕಂತಹ ಕುಟುಂಬಗಳು ಇವತ್ತಿಗೆ ಲೆಕ್ಕವಿಲ್ಲದಷ್ಟು. ಪ್ರತಿ ಊರು, ಪ್ರತಿ ತಾಲೂಕು, ಪ್ರತಿ ಗ್ರಾಮದಲ್ಲಿ ಹೋಗಿ ಇಂತಹ ಕುಟುಂಬಗಳು ಸಾಕಷ್ಟು ಇದೆ. ತನ್ನ ತವರಲ್ಲೇ ಇದ್ದಂಗೆ ತಾನು ಅಲ್ಲಿದ್ದಂಗೆ ಇರಬೇಕು ಅಂತ ಯೋಚನೆ ಮಾಡುವಂಥ ಹೆಣ್ಣು ಮಕ್ಕಳು, ಅಥವಾ ಅದನ್ನೆಲ್ಲವನ್ನು ಮರೆತು ಇದು ನನ್ನ ಕುಟುಂಬ ಅಂತ ಬಂದಾಗ ಈ ಮನೆಯಲ್ಲೆಲ್ಲ ಆ ಹೆಣ್ಣುಮಕ್ಕಳನ್ನು ಬಾಳಿಸ್ದಿರ ಇರ್ತಕ್ಕಂಥದ್ದು ಇಲ್ಲಿ ಎರಡೂ ಇದೆ ನೋಡಿ. ಈಗ 2 ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಬರುತ್ತೆ, ಬರೀ ಒಂದು ಕೈ ಹಿಂಗೆ ಬೀಸಿದ್ರೆ ಶಬ್ದ ಬರೋದಿಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆ ನರಕ ಶುರುವಾಗಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥವ್ರು ನಾವು ಸೇರ್ತೀವಿ, ಅವರು ಸೇರ್ತಾರೆ. ಇಬ್ಬರು ಸೇರಿ ಮಾಡಿದಾಗ ಅಲ್ಲಿ ಘರ್ಷಣೆ ಶುರುವಾಗುತ್ತೆ, ಅದು ಬೀದಿಗೆ ಬೀಳುತ್ತೆ. ಬೀದಿಗೆ ಬಿದ್ದಾಗ 4 ಜನಕ್ಕೆ ಒಂಥರ ಆ ಕ್ಷಣದ ನೆಮ್ಮದಿ ಸುಖ ಸಿಕ್ಕತ್ತೆ. ಯಾಕೆಂದರೆ ಹೇಳುವವರ ಮಾತುಗಳನ್ನು ಕೇಳಿ ಆ ಮನೇಲಾಗೋ ಗಲಾಟೆಯನ್ನು ನೋಡಿ ಒಂದು ಕಡೆ ಮಾತ್ರ ಕಣ್ಣೀರು ಹಾಕಿ 10 ಕಡೆ ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಆ ಸಂಸಾರವನ್ನು ಬೀದಿಗೆ ತರುವಂಥ ಕೆಲಸ, ಅದಕ್ಕೆ ಅಂತ ಕಾಯುವಂಥ ಸಾಕಷ್ಟು ಜನ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಸಂಸಾರದಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ. ಎಡವಿದ್ದಾಗೋಗ್ಬಿಟ್ಟಿದೆ ಅದನ್ನು ಕೂತು ಮಾತಾಡ್ಕೊಳ್ಳಿ. ಮೊದಲು ಮದುವೆಗೆ ಮುನ್ನ 2 ಕುಟುಂಬಗಳು ಒಂದನ್ನು 10 ಸರ್ತಿ ಮಾತಾಡಿ, ದುಡುಕಬೇಡಿ. ಹುಡುಗಿ ಒಪ್ಪಿದ್ರು ನಾವು ಮದುವೆ ಮಾಡಿಬಿಡೋಣ, ಅದು ಬೇಡ. ಹುಡುಗಿ ಒಪ್ಪಿದ್ರು ಸಹಿತ ಆ ಹುಡುಗಿಯನ್ನೇ ವಧುವರರನ್ನು 4 ಸತಿ ಕೂಡಿಸ್ಕೊಂಡು ಮಾತಾಡಿ. ನಾಳೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಅಸಮಾಧಾನ ಬರಬಾರ್ದು, ನಿಮ್ಮಲ್ಲಿ ಸಮಾಧಾನವಾಗೇ ಇರಬೇಕು. ಏನೇ ಬಂದರೂ ಕಷ್ಟ ಸುಖಗಳು ಏನೇ ಆದರೂ ನೀವು ಹೊಂದ್ಕೊಂಡು ಹೋಗಬೇಕು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ನೀವು ಏನೇ ಜಗಳ ಆಡಿದ್ರೂ ಆ ರಾತ್ರಿಗೆ ಸರಿ ಹೋಗಬೇಕು. ಇದೆಲ್ಲವನ್ನೂ ಸಹಿತ ನೀವು ಕಟ್ಟುನಿಟ್ಟಾಗಿ ಮಾತಾಡ್ದಿರ ಇದ್ದರೆ, ಮಾತಾಡಿದ್ರೂ ನಡೆಯುತ್ತೆ. ಅಟ್ಲೀಸ್ಟ್ ಆ ಮಾತಾಡಿದ್ರೆ ನೋಡಿ, ಅವತ್ತೇ ನಮ್ಮನ್ನು 10 ಸರ್ತಿ ಕೇಳಿದ್ರಲ್ಲ, ನಾವು ಒಪ್ಕೊಂಡಿದ್ದೀವಲ್ಲ, ಇವತ್ತು ನಾವು ಯಾಕೆ ಈ ವ್ಯಾಜ್ಯವನ್ನು ಹೊರಗಡೆ ತೊಗೊಂಡೋಗ್ಬೇಕು ಅಂತ ಎಲ್ಲೋ ಒಂದಿಷ್ಟು ಮಟ್ಟಿಗಾದರೂ ಒಂದಿಷ್ಟು ಸರು ಹೋಗ್ಬೋದೇನೋ. ಅದನ್ನು ಹೊರತುಪಡಿಸಿ ಏನೋ ದೊಡ್ಡವರು ನಮ್ಮ ಇಷ್ಟದ ಪ್ರಕಾರ ನಾವು ಮನೆ ಮಕ್ಕಳಿಗೆ ಮದುವೆ ಮಾಡಿಬಿಟ್ರೆ ಸಮಸ್ಯೆ ಅಲ್ಲೇ ಪ್ರಾರಂಭ. ಚೆನ್ನಾಗಿದ್ದಂಥ ಕುಟುಂಬ ನೋಡಿ ಇತ್ತೀಚಿನ ದಿನಗಳಲ್ಲಿ, ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಹಿಂದಿನ ಪದ್ಧತಿಗಳಿಗೂ ಇವತ್ತಿನ ಪದ್ಧತಿಗಳಿಗೂ ಈ ಮಧ್ಯ ಆದಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಕುಟುಂಬದಲ್ಲೊಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯನ್ನು ಹೊರಗಡೆ ಓಡಿಸೋದಕ್ಕೋಸ್ಕರ ಯಾರೆಲ್ಲ ಪನಿಷ್ಮೆಂಟ್ ಅನುಭವಿಸ್ಬೇಕಾಗಿತ್ತು? ಸಂಬಂಧಗಳೇ ಇಲ್ದಿರತಕ್ಕಂಥವ್ರಿಗೆಲ್ಲ ಸಂಬಂಧ ಕಟ್ಟೋ ಮಟ್ಟಿಗೆ ಬಂತು. ಒಂದು ಕುಟುಂಬದಲ್ಲಿರ್ತಕ್ಕಂತಹ 6 ಜನ ಇದ್ದರೆ ಮನೆಗೆ ಬಂದ ಹೆಣ್ಣು ಮಗಳು ಅದನ್ನು ಕಾನೂನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕಾದ್ರೆ ಬರೀ ಗಂಡ ಒಬ್ಬ ತೊಂದರೆ ಕೊಡ್ತಿದ್ದ, ಅತ್ತೆ ಮಾವ ತೊಂದರೆ ಕೊಡ್ತಿದ್ರು ಅಂದರೆ ಸಾಲದು. ಅದಕ್ಕೆ ವಿದ್ಯಾವಂತರು ಹೇಳ್ಕೊಡ್ತಾರೆ, ಬರೀ ಗಂಡನ್ನ ಮತ್ತು ಅತ್ತೆ ಮಾವನ್ನ ಮಾತ್ರ ಬೀದಿಗಿಟ್ಟರೆ ಸಾಲದು, ಅವ್ರ ಮನೆಗಿರ್ತಕ್ಕಂಥ ಅವ್ರ ಅಕ್ಕ ತಂಗಿಯರು, ಅವರ ನಾದಿನಿಯರು, ಅವ್ರ ಕುಟುಂಬ, ಅವ್ರ ಮನೆಗಿರ್ತಕ್ಕಂಥ ನಾಯಿ ಇದೆಯಲ್ಲ ಅದರ ಹೆಸರು ಬರೆದು ಬಿಡಿ ಅಂತ. ಎಲ್ಲರ ಹೆಸರು ಬರೆದು ಬಿಡಬೇಕು. ನಾನು ಹಿಂಗೆ ಓಡಾಡ್ತಾ ಇದ್ರೆ ನಾಯಿ ನನ್ನೇ ನೋಡುತ್ತೆ ಅಂತ ಹೇಳಬೇಕು. ತಿಂಗಳಿಗೂ 15 ದಿವಸಕ್ಕೂ ಆ ಕಡೆಯಿಂದ ಒಂದು ಫೋನ್ ಬರ್ತಾ ಇತ್ತು, ಆ ಫೋನಲ್ಲಿ ಏನು ಹೇಳ್ಕೊಡ್ತಿದ್ರು ಅದಕ್ಕೆ ನಮಗೆ ಗಲಾಟೆ ಆಯಿತು ಅಂತ ಹೇಳಬೇಕು. ಸತ್ಯ ಹೇಳಬೇಕಂದ್ರೆ ಆ ಹೆಣ್ಣುಮಗಳಿಗೆ ಇರಲ್ಲ ಇದು, ಆದರೆ ಬುದ್ಧಿವಂತರು ಹೇಳ್ಕೊಡ್ತಾರಲ್ಲಿ. ಆ ಬುದ್ಧಿವಂತರು ಹೇಳಿಕೊಟ್ಟು ಇಂತಿಂಥದೇ ಬರೀಬೇಕು. ಏನಂತ? ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಬರ್ತಾ ಇತ್ತು, ಆ ಫೋನ್ ಬಂದಾದಮೇಲೆ ನಮ್ಮ ಅತ್ತೆ ಚೇಂಜ್ ಆಗ್ತಾಯಿದ್ರು, ನಮ್ಮ ಮಾವ ಮೂಲೆ ಕೂತ್ಕೊಂಡು ನನ್ನೇ ವಕ್ರ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅವ್ರಿಗೂ ಮಕ್ಕಳಿರ್ತಾರೆ, ಮದುವೆ ಮಾಡಿಕೊಟ್ಟಿರ್ತಾರೆ. ಒಂದು ಹೆಣ್ಣು ಮಗಳನ್ನು ನೋಡಿ, ಮಾವನಿಗೂ ಅತ್ತೆಗೂ ಸೊಸೆಗೂ ಮತ್ತು ಮಾವನಿಗೂ ಬಾಂಧವ್ಯ ಇದೆಯಲ್ಲ, ಅದು ತನ್ನ ಹೊಟ್ಟೆಲಿರ್ತಕ್ಕಂಥ ಮಕ್ಕಳಿಗೇನೆ ಜಾಸ್ತಿ ಅಂತ. ಯಾಕೆಂದರೆ ತನ್ನ ಹೊಟ್ಟೆಲಿರ್ತಕ್ಕಂಥ ಮಕ್ಕಳನ್ನ ಅಷ್ಟು ದೂರ ಬೆಳೆಸಿ ಇನ್ನೊಬ್ಬರ ಮನೆ ಕೊಟ್ಟಾದ ಮೇಲೆ ನನಗೆ ಆ ಪ್ರೀತಿ ಕಳ್ಕೊಂಬಿಟ್ಟಲ್ಲ, ನನ್ನ ಮಗಳ ಪ್ರೀತಿ ಹೋಯ್ತಲ್ಲ ಅಂತ ತಂದೆ ಆದಂಥವನು ಅತ್ತೆಗಿನ ಅಂದರೆ ಮನೇಲಿ ಹೆಣ್ಣಿಗಿನ್ನ ಗಂಡಿಗೆ ಜಾಸ್ತಿ ಮಾವನಿಗೆ ತುಂಬ ಪ್ರೀತಿ ಇರುತ್ತೆ. ಮಾವ ಯಾವತ್ತೂ ಸೊಸೆಯನ್ನು ಮಗಳಿಗಿನ್ನ ಒಂದು ಪಟ್ಟು ಹೆಚ್ಚಾಗಿ ನೋಡ್ತಾ ಇರ್ತಾರೆ.
ಅಂತಹ ಬಾಂಧವ್ಯಕ್ಕೆ ಒಂದು ಧಕ್ಕೆ ಬರೆಸ್ಬೇಕಲ್ವ. ಯಾಕೆಂದರೆ ಅಲ್ಲಿ ವ್ಯಾಜ್ಯ ಶುರುವಾಗಬೇಕಲ್ಲ. ಅದಕ್ಕೆ ನ್ಯಾಯಸ್ಥಾನದಲ್ಲಿ ನಿಮ್ಮ ಕಡೆ ತೀರ್ಮಾನ ಬರಬೇಕಲ್ವ. ಅದಕ್ಕೋಸ್ಕರ ಇದನ್ನು ಈ ಥರ ತಿರ್ಚಬೇಕು. ಏನಂತ, ಮಾವ ಮೂಲೆಯಲ್ಲಿ ಕೂತ್ಕೊಂಡು ನನ್ನೇ ನೋಡ್ತಾ ಇರ್ತಾನೆ. ಆ ಹೇಳುವಾಗ ಆಕೆ ಆತ್ಮಸಹಿತ ಆತ್ಮದಲ್ಲಿ ಸಾಯಿಸ್ಕೋತಾಳೆ ಕೆಲವು ಮಾತುಗಳು. ಅಯ್ಯೋ ಇದಲ್ಲ, ಇದು ನಾನು ಮಾತಾಡ್ತಿರೋ ಸುಳ್ಳು, ಇದು ಹೇಳಬಾರ್ದು, ನಾಳೆ ದಿವಸ ಅಪ್ಪಿತಪ್ಪಿ ಇವತ್ತೇನೋ ನನ್ನ ದರ್ಬಾರ್ಗೆ ನಾನು ಹೇಳ್ಬಿಡ್ತೇನೆ, ನಾಳೆ ನನಗೆ ಹುಟ್ಟೋ ಮಕ್ಕಳು ಅಥವಾ ನಂದೇನೋ ಒಂದು ಸಮಸ್ಯೆನೋ ಅಥವಾ ನಾನು ನಾಳೆ ವಯಸ್ಸಾದ್ಮೇಲೆ ನಾನು ಈ ನೋವು ಅನುಭವಿಸ್ಬೇಕೇನೋ, ಅದೆಲ್ಲವೂ ಆಕೆಗೆ ಮನಸ್ಸಲ್ಲಿ ಬರುತ್ತೆ. ಆದರೂ ಆ ಹೇಳ್ಕೊಡುವ ಮಾತುಗಳು ಇರ್ತವಲ್ಲ, ನೀವು ಇದೆಲ್ಲ ಹೇಳಿಲ್ಲ ಅಂದರೆ ನಿಮಗೆ ಕೇಸ್ ಆಗೋದಿಲ್ಲ. ನಿಮ್ಮ ಕೂತ್ಕಡೆಗೆ ನಿಮಗೆ ಸಂಬಳ ಬರಬೇಕು ಬೇಡ, ದುಡ್ಡು ಬರಬೇಕು ಬೇಡ, ಮೇಂಟೆನೆನ್ಸ್ ಬರಬೇಕು ಬೇಡ, ಇಂಥ ಮಾತು ಶುರುವಾಗತ್ತೆ. ಸತ್ಯಾಸತ್ಯತೆಗಳು ಹೇಳಬೇಕು ಅಂದರೆ ಒಬ್ಬ ಹೆಣ್ಣುಮಗಳಿಗೆ ಏನು ಕಷ್ಟ ಇದೆಯೋ ಅಷ್ಟೇ ಕಷ್ಟವನ್ನು ತಾನು ಲೆಟ್ರಲ್ಲಿ ಬರೆದು ನನಗಿಂಥ ಸಮಸ್ಯೆ ಇದೆ ಅಂತ ನ್ಯಾಯಸ್ಥಾನಕ್ಕೆ ಬಂದರೆ ನ್ಯಾಯಾಧೀಶರು ಮೊದಲೇ ಹೇಳ್ತಾರೆ, ಸಂಸಾರದಲ್ಲಿ ಇವೆಲ್ಲವೂ ಬರುತ್ತಮ್ಮ, ನಿನ್ನ ಸಂಸಾರ ನಿಧಾನಕ್ಕೆ ಸರಿತಿದ್ದುಕೊಳ್ಬೇಕು, ಅದು ಇವತ್ತಿಗೆ ಸರಿ ಹೋಗ್ತಕ್ಕಂಥದ್ದಲ್ಲ, ನೀನು 2 ಸಲ ತಾಳ್ಮೆ ತಗೋ ಅಂತ ಹೇಳ್ತಾರೆ. ಆದರೆ ಅದಲ್ಲ, ನ್ಯಾಯಾಧೀಶರು ತಲೆ ಕೆಡಿಸ್ಕೋಬೇಕು. ಈ ಕಡೆ ಮಾವ ವಕ್ರದೃಷ್ಟಿಯಲ್ಲಿ ನೋಡ್ತಿದ್ದಾನೆ. ನನ್ನ ಮೈದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಕೆಲಸಕ್ಕೆ ಹೋಗಲ್ಲ, ನಾನು ಹಿಂದಿಂದನೇ ಸುತ್ತಾ ಇರ್ತಾನೆ. ಯಾಕೆಂದ್ರೆ ಅವನ ಕೇಸ್ ಸ್ಟ್ಯಾಂಡ್ ಆಗಬೇಕಲ್ಲ. ನಾದ್ನೀರು ಅವ್ರು ಗಂಡಂದ್ರ ಮನೇಲಿ ಇರ್ತಾರೆ, ಆದರೂ ಈ ಮನೆ ಬಗ್ಗೆನೇ ಮಾತಾಡಬೇಕು. ಅತ್ತೆ ಮಾವನು ಫೋನ್ ಮಾಡ್ತಿದ್ರು, ಅದಕ್ಕೆ ನಮ್ಮ ಮನೇಲಿ ವ್ಯಾಜ್ಯ ಶುರು ಆಗ್ತಿತ್ತು. 1 2 ಈ ಹಿಂದೆ ಈ ಮನೇಲಿ ಯಾರೂ ಸಂಸಾರ ಮಾಡೇ ಇಲ್ವಾ? ಈ ಮನೇಲಿ ಈ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥವ್ರು ಯಾರೂ ಅಲ್ವಾ? ನನ್ನ ಕುಟುಂಬದ ರಹಸ್ಯವನ್ನು ಬೀದಿಗಿಟ್ಟು 4 ಜನ ಚೀತು ಅಂತ ಊಗಿಸ್ಕೊಳ್ಳೋ ಮಟ್ಟಿಗೆ ನಮ್ಮನೆ ಹೆಣ್ಣುಮಕ್ಕಳಾಗಲಿ ಅಥವಾ ನಮ್ಮನೆ ಗಂಡ್ಮಕ್ಕಳಾಗಲಿ ಅಥವಾ ನಮ್ಮ ತಂದೆ ತಾಯಿ ಆಗಲಿ ಇದನ್ನು ಮಾಡಿರ್ತಾರಾ ಅಂತಕ್ಕಂಥದ್ದು ಒಂದಷ್ಟು ಆದರೂ ಆಲೋಚನೆ ಮಾಡಿಬಿಟ್ರೆ ಈ ಸಮಸ್ಯೆ ಬರೋದಿಲ್ಲ. ಆದರೆ ನಾನು ಹೇಳಿದಂಥ ಇಷ್ಟೂ ಪದಾರ್ಥ, ಇಷ್ಟೂ ವಿಚಾರಗಳು ಕೆಲವು ವಾಸ್ತುಗುರದಲ್ಲಿದೆ, ಇಲ್ಲ ಅಂತ ನಾನು ಹೇಳಲ್ಲ. ನೋಡಿ, ಈ ಹಸ್ತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಲ್ಲಿ ಈ ಬೆರಳು ಗಿಡ್ಡಾಗಿದೆ, ಚಿಕ್ಕದಾಗಿದೆ, ಇದು ಇನ್ನೂ ಸ್ವಲ್ಪ ಇದೆ, ಇದು ಮಧ್ಯದಲ್ಲಿರೋದು ಉದ್ದ ಇದೆ. ಹಾಗೆ ಪ್ರತಿಯೊಂದು ಹಸ್ತಗಳು, ಅಂದರೆ ಒಂದು ಹಸ್ತನವನ್ನು ವೀಕ್ಷಣೆ ಮಾಡಿದ್ರೆ ಇದರೆಲ್ಲವೂ ಗೊತ್ತಾಗುತ್ತೆ. ಹಾಗೆ ಮನುಷ್ಯನ ಮನಸ್ಥಿತಿ ಹಾಗಿರುತ್ತೆ. ಒಂದೊಂದು ಕುಟುಂಬದಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ಕುಟುಂಬಕ್ಕೂ ಈ ಸಮಸ್ಯೆ ಅಲ್ವಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ನಾವು. ಎಲ್ಲ ಕುಟುಂಬಕ್ಕೂ ಇದಲ್ಲ, ಆದರೆ ಇರ್ತಕ್ಕಂಥ ಕುಟುಂಬಗಳಲ್ಲಿ ಈ ಸಮಸ್ಯೆ ಶುರು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಇದು. ಹಿಂದೆ ನಿನ್ನ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಮೊದಲು ಜನ್ಮ ಕೊಟ್ಟು ತಂದೆ ತಾಯಿ ಆಲಿಸ್ತಾ ಇರಲಿಲ್ಲ. ನೋಡಮ್ಮ, ಮದುವೆ ಮಾಡಿಕೊಟ್ಟಾಗಿದೆ, ನೀನು ಅಡ್ಜಸ್ಟ್ ಮಾಡ್ಕೋಬೇಕು, ನೀನು ಆದಷ್ಟು ಅವ್ರನ್ನ ನಿನ್ನ ಹಂತಕ್ಕೆ ತೊಗೊಳ್ಬೇಕು. ಹೇಗೆ? ಪ್ರೀತಿಯಿಂದ ಗೆಲ್ಲು. ಬೆಳಿಗ್ಗೆ ಬೇಗ ಎದ್ದೇಳು, ಅತ್ತೆ ಮಾವನಿಗೆ ಒಂದು ನಮಸ್ಕಾರ ಮಾಡು, ಅತ್ತೆ ಮಾವನಿಗೆ ಒಂದು ಲೋಟ ಕಾಫಿ ಕೊಡು. ಅಥವಾ ಅಲ್ಲಿಂದ ಅವರಿಂದ ಏನೋ ಸಮಸ್ಯೆ ಬರ್ತಿದ್ರೆ ಅದು ಯಾವುದಕ್ಕೆ ಸಮಸ್ಯೆ ಬರ್ತಿದೆ ಅಂತ ಕೂತ್ಕೊಂಡು ನೀನು ಆಲೋಚನೆ ಮಾಡು. ದುಡುಕಿ ತೀರ್ಮಾನ ತಂದ್ಕೊಳ್ಬೇಡ. ಈ ಮಾತುಗಳು ತನ್ನ ತವರಿಂದ ಬರ್ತಿತ್ತು. ಆದರೆ ತವರಿಂದ ಬರುತ್ತೋ ಬಿಡುತ್ತೋ, ಆಕೆಗೆ ಇನ್ನಷ್ಟು ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಹೇಳ್ಕೊಡುವ ಮಾತಿನಿಂದ ಇವತ್ತು ಕೋರ್ಟ್ ಮೆಟ್ಲು ಹತ್ತೋ ಮಟ್ಟಿಗೆ ಬರ್ತಾರೆ. ಕೋರ್ಟ್ ಮೆಟ್ಲು ಹತ್ತೋದಕ್ಕೂ ಮುನ್ನ ಅವರು ಬೇರೆ ವ್ಯವಸ್ಥೆಗಳೇ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ನಾನಿದ್ದೀನಿ ಎಂಬತಕ್ಕಂತಹ ಆಸರೆಯ ಮಾತು ಒಂದು ಕುಟುಂಬದ ನವದಂಪತಿಗಳಿಗೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನಿದ್ದೀನಿ ಎಂಬತಕ್ಕಂಥ ಮಾತನ್ನು ನವದಂಪತಿಗಳಿಗೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಗಂಡು ಅಥವಾ ಹೆಣ್ಣು ಇಬ್ಬರಿಗೂ ಯಾರು ಮಧ್ಯ ಬಂದು ಪ್ರವೇಶ ಮಾಡ್ತಾರೋ ಅವ್ರ ಕುಟುಂಬ ಹಾಳು ಅಂತಲೇ ತಿಳ್ಕೊಳ್ಳಿ. ಮದುವೆ ಆದ 1 ವರ್ಷ 2 ವರ್ಷ ಆ ಕುಟುಂಬವನ್ನು ಯಾವುದೇ ಕಾರಣಕ್ಕೂ ನಾವು ಮಧ್ಯದಲ್ಲಿ ಇನ್ನೊಬ್ಬರು ಎಂಟ್ರಿ ಆಗಬಾರ್ದು, ಇನ್ನೊಬ್ಬರು ಸೇರಿ ಹೇಳಬಾರ್ದು, ನಾವು ಪಾಠ ಪ್ರವಚನ ಮಾಡಬಾರ್ದು. ಇರಲಿ, ನಿಮ್ದು ಏನೇ ಸಮಸ್ಯೆ ಬರಲಿ, ಇಷ್ಟಕ್ಕೆ ಮುಂಚೆ ನಗ್ನಗ್ತಾ ಇದ್ದೀರಿ, ಇವಾಗ ಕಿತ್ತಾಡಿದಿರಿ, ಇನ್ನು ಸ್ವಲ್ಪ ಹೊತ್ತು ಸರಿ ಹೋಗ್ತೀರಿ, ಈ ಮಾತುಗಳನ್ನ ಆಡಬೇಕು. ಆವಾಗಲೇ ಅವ್ರಿಗೂ ಒಂದು ಧೈರ್ಯ, ಓ ನನಗೆ ಯಾರೂ ಇಲ್ಲ, ನಾನು ಇಲ್ಲೇ ಇರಬೇಕು ಅಂತ ಆಕೆ ಯೋಚನೆ ಮಾಡ್ತಾಳೆ. ನನಗೇನೇ ಆದರೂ ನನ್ನ ಹೆಂಡತಿಯಾಗಿ ನನ್ನ ಕಷ್ಟನೋ ಸುಖನೋ ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಇವಳು ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಆ ಗಂಡು ಅರ್ಥ ಮಾಡ್ಕೋತಾನೆ. ಗಂಡಿಗೆ ಹೇಳೋ ಮಾತು ಗಂಡಿಗೆ ಹೇಳೋದು, ಹೆಣ್ಣಿಗೆ ಹೇಳೋ ಮಾತು ಹೆಣ್ಣಿಗೆ ಹೇಳೋದು, ಇವರಿಬ್ಬರು ಮಧ್ಯದಲ್ಲಿ ಬೆಂಕಿ ತಂದು ಹಾಕೋದು. ಇವರಿಬ್ಬರದ್ದು ಏನೋ ಪರವಾಗಿಲ್ಲ, ಇವ್ರಿಗೆ ಜನ್ಮ ಕೊಟ್ಟವರು, ಮದುವೆ ಆಗಿ ಹೋದವರು, ಅಥವಾ ಈ ಕುಟುಂಬದ ಮರ್ಯಾದೆ, ಈ ಕುಟುಂಬದ ಹಿರಿಯರು, ಇವರ ತಂದೆ ತಾಯಿ, ಆ ಮನೆತನಕ್ಕೆ ಎಂಥ ಬೆಲೆ ಇರುತ್ತೆ. ಅವ್ರ ಅಜ್ಜಿ ತಾತ, ಅವ್ರ ತಂದೆ ತಾಯಿ ಭಾಳ ಬದುಕಿರ್ತಾರೆ, ಅವ್ರು ಯಾವತ್ತೂ ಇಂಥದ್ದು ಆಗಿರಲ್ಲ. ಆದರೆ ಆ ಕುಟುಂಬಗಳಲ್ಲಿ ಇಂತಹ ಸಮಸ್ಯೆ ಬಂದಾಗ ಆ ವಂಶದ ಮರ್ಯಾದೆ ಏನು? ಹಿಂದೆಲ್ಲ ಮರ್ಯಾದೆಗೆ ಹಂಚ್ತಾ ಇದ್ರು, ಮರ್ಯಾದೆಗೆ ಬದುಕ್ತಾ ಇದ್ರು. ಇವತ್ತಿಗೂ ಎಷ್ಟೋ ಕುಟುಂಬಗಳಲ್ಲಿ ಮರ್ಯಾದೆ ಹೋದ್ಮೇಲೆ ನಾವು ಬದುಕೋದೇ ಬೇಡ ಅಂತ ಮನೇಲಿರ್ತಕ್ಕಂಥ ಹಿರಿಯರು ಹಗ್ಗ ಹಾಕ್ಕೊಳ್ಳೋ ಮಟ್ಟಕ್ಕೆ ಹೊರಟೋಗ್ತಾರೆ. ನೋಡಿ ಹೇಗಿದೆ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ಇವತ್ತು ನಾನು ಯಾಕೆ ವಿಚಾರ ಎತ್ತೊಳಿದ್ದೀನಿ, ಈ ಕಳೆದ 1 ವಾರದಿಂದ, ಇತ್ತೀಚೆಗೆ ಈ 1 ವಾರದಿಂದ ಬರ್ತಿರ್ತಕ್ಕಂಥ ಕೇಸುಗಳಲ್ಲಿ ಸಾಕಷ್ಟು ಜನ ಇಂಥದ್ದೇ ಸಮಸ್ಯೆ ನೋಡ್ತಾ ಇದ್ದಾರೆ. ಅಂದರೆ ಮದುವೆಗೂ ಮುನ್ನ ನೀವು ಕೂತು ಮಾತಾಡ್ಕೊಂಡಿರಲ್ವ? ಅಥವಾ ನಿಮ್ಮ ಎರಡೂ ಕಡೆ ಸಂಬಂಧಗಳನ್ನು ಇವತ್ತು ತಂದುಕೊಂಡ್ರೆ ನಾಳೆ ತಾಳಿ ಕಟ್ಸಿರ್ತೀರಾ? ಮಧ್ಯದಲ್ಲಿ 2 ತಿಂಗಳು 3 ತಿಂಗಳು ಗ್ಯಾಪ್ ಇರುತ್ತಲ್ಲ, 2-3 ತಿಂಗಳಲ್ಲಿ ನಿಮ್ಮ ವಿಚಾರಣೆಗಳೆಲ್ಲ ಮಾಡಿ.
ಆ ಮನೆತನ ಏನು, ಆ ಮನೆತನದಲ್ಲಿ ಹೇಗಿದೆ, ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರ ಸುತ್ತಮುತ್ತ ಏನು ಕೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಬ್ಬ ಹುಡುಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಕಂಪ್ನಿಯಲ್ಲಿ ಎಲ್ಲ ಫ್ರೆಂಡ್ಸು ಅವ್ನಿಗೆ ಬೇಕಾಗಿರೋರೆಲ್ಲ ಆ ಕಂಪ್ನಿ ಹತ್ರ ನಿಂತ್ಕೊಂಡು ನಮ್ಮ ಹುಡುಗ ನಿಮ್ಮ ಹುಡುಗಿ ಈ ಥರ ವ್ಯಕ್ತಿ ಹೇಗಿದ್ದಾನಪ್ಪ, ಅವ್ನ ನೇಚರ್ ಏನು, ಅವ್ನ ಗುಣ ಏನು, ಆ ಗುಣ ಸ್ವಭಾವ ಏನು, ಯಾಕೆಂದ್ರೆ ನನ್ನ ಮಗಳನ್ನ ಆ ಮನೆಗೆ ಕೊಡ್ತಾ ಇದ್ದೀರಿ, ತಪ್ಪೇನಿಲ್ಲ. ಅಥವಾ ಅವ್ನು ನಾನು ಕೇಳಕ್ಕೆ ಬಂದರು, ನಾನು ವಿಚಾರಣೆ ಮಾಡಿದ್ರು, ನಾನು ಕೇಸ್ ಹಾಕ್ತೀನಿ, ನಾನು ನಿಮ್ಮ ಹುಡುಗಿನ ಮದುವೆ ಆಗಲ್ಲ, ಬೇಡ ಮದುವೆ ಆಗಬೇಡ ನೀನು. ಹೀಗೆ ನೋಡ್ತಾ ಹೊರಡಬೇಕಾದ್ದು ಬಹಳ ಧರ್ಮ ಇದೆ. ಒಂದು ಕುಟುಂಬದಲ್ಲಿ ಸರಿಯಾದಂಥ ವ್ಯವಸ್ಥೆಗಳು ಮಾಡಲಿಲ್ಲ ಅಂದರೆ ಕುಟುಂಬ ಕಣ್ಣೀರು ಹಾಕ್ತಾ ನಿಂತ್ಕೋಬೇಕಾಗತ್ತೆ. ಇದಕ್ಕಾಗಿ ಸರಿಯಾದ ಆಲೋಚನೆ ಬೇಕಾಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳನ್ನು ನಾವು ತಗೊಂಡಾಗ ಆ ವಿಚಾರಗಳಿಗೆ ಅಂತಹ ಕಷ್ಟಗಳನ್ನು ಅನುಭವಿಸ್ತಿರ್ತಕ್ಕಂತಹ ಕುಟುಂಬಗಳಿಗೆ ಖಂಡಿತ ಈ ಕಾರ್ಯಕ್ರಮ ಆ ಕ್ಷಣ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಹೇಗಿತ್ತು ನಮ್ಮ ಸಂಸಾರ, ಎಷ್ಟು ಚೆನ್ನಾಗಿರ್ತಕ್ಕಂತಹದ್ದು ಇವತ್ತು ಈ ಮಟ್ಟಕ್ಕೆ ಆಗೋಯ್ತಲ್ಲ ಅಂತ. ಇಲ್ಲಿ ಕೈ ಸೇರಿಸ್ರೇ ಚಪ್ಪಾಳೆ ಅಂತ ನಾನು ಮೊದಲೇ ಹೇಳಿದ್ದೇನೆ. ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಅಲ್ಲಿ ಗಂಡು ಮಕ್ಕಳದ್ದು ಸಮಸ್ಯೆಗಳಿದೆ, ಗಂಡಿನದು ಸಮಸ್ಯೆ ಇದೆ, ಹೆಣ್ಣಿಂದು ಸಮಸ್ಯೆ ಇದೆ. ಆದರೆ ಏನೇ ಸಮಸ್ಯೆ ಅಂತಿದ್ರೂ ಮೊದಲು ಹೆಣ್ಣು ಮಕ್ಕಳಿಗೆ ಪಾಠ ಹೇಳಿ ಮದುವೆ ಆದ ತಕ್ಷಣ ಗಂಡನ ಮನೆ ಕಳಿಸ್ಬೇಕಾದ್ರೆ ಒಂದಷ್ಟು ಕಿವಿ ಪಾಠ ಹೇಳೋರು, ಒಂದು ಕಿವಿ ಮಾತು ಹೇಳ್ತಿದ್ರು. ಆದರೆ ಇವತ್ತಿನ ದಿವಸ ಆ ಕಿವಿ ಮಾತು ಯಾಕೆ ಬರ್ತಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ಈ ಹೇಳ್ಕೊಡ್ತಕ್ಕಂಥವ್ರು ಕುಟುಂಬದಲ್ಲಿ ಸಮಸ್ಯೆ ಅಂತ ಗೊತ್ತಾದರೆ ಸಾಕು, ಅಲ್ಲಿ ಕಿವಿ ತುಂಬಲಿಕ್ಕೆ ಒಂದಷ್ಟು ಜನ ಶುರುವಾಗ್ಬಿಡ್ತಾರೆ. ಅವ್ರ ತಟ್ಟೆಯಲ್ಲಿ ಹೆಗ್ಣ ಸತ್ತು ಬಿದ್ದಿರುತ್ತೆ, ಅದು ಲೆಕ್ಕ ಅಲ್ಲ. ಪಕ್ಕದವರಲ್ಲಿರ್ತಕ್ಕಂಥ ನೊಣ ಚಿಕ್ಕದು ಅದನ್ನು ನೋಡೋದು. ಅವ್ರ ತಟ್ಟೆಯಲ್ಲಿ ಸತ್ತಿರ್ತಕ್ಕಂಥ ಹೆಗ್ಣದ ಬಗ್ಗೆ ಅವ್ರ ಚಿಂತನೆಯೇ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಇದು ನಡೀತಾ ಇದೆ. ಹಾಗೆ ಸಾಕಷ್ಟು ಕಡೆ ನ್ಯಾಯಸ್ಥಾನಕ್ಕೂ ಬರೋದಕ್ಕೆ ಮುನ್ನ ಅವ್ರನ್ನ ಕೂಡಿಸಿ ತೀರ್ಮಾನ ಮಾಡಿ ಹಾಗಲ್ಲ, ಹೀಗೆ, ಇದು ಜೀವನ, ಇದೆಲ್ಲ ಜೀವನ ಅಂತ ಹೇಳಬೇಕಿತ್ತು. ಒಂದು ಆಲೋಚನೆ ಮಾಡಿ. ಹಿಂದೆಲ್ಲ ಪದ್ಧತಿಗಳನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ, ಮತ್ತು ಅವ್ರ ಹಿಂದಿನವರು ಯಾರಾದರೂ ಹೀಗೆ ಸಂಸಾರನ ಬಿಟ್ಟು ಬೀದಿಗೆ ಬಂದಿದ್ದಾರಾ? ಅವರೆಲ್ಲ ಹೇಗೆ ಮಾಡಿದ್ರು ಸಂಸಾರನ? ಅವರೆಲ್ಲ ಕುಟುಂಬಗಳನ್ನು ಹೇಗೆ ಬೆಳೆಸ್ಕೊಂಬಂದರು? ಆದರೆ ಇವತ್ತು ಹಾಗಲ್ಲ. ಇವತ್ತಿನ ಪರಿಸ್ಥಿತಿನೇ ಬದಲಾವಣೆ ಇದೆ. ಸರ್ಕಾರಿ ಕೆಲಸದಲ್ಲಿದ್ದರೂ ಕಷ್ಟ, ಪ್ರೈವೇಟ್ ಕೆಲಸದಲ್ಲಿದ್ದರೂ ಕಷ್ಟ. ಆ ಕೆಲಸದಲ್ಲಿದ್ದು ಸಹಿತ ಒಂದಷ್ಟು ಜನ ಬುದ್ಧಿವಂತಿಕೆ ಜೀವನ ಮಾಡಬೇಕಾಗಿ ಬಂದಿದೆ. ಆದರೆ ಇದು ಹೆಣ್ಣು ಮಕ್ಕಳಲ್ಲೂ ತುಂಬ ಆಗ್ತಾಯಿದೆ, ಗಂಡು ಮಕ್ಕಳಲ್ಲೂ ತುಂಬ ಆಗ್ತಾಯಿದೆ. ಗಂಡು ಮಕ್ಕಳಾದರೂ ಸಹಿತ ಗಂಡಸರು ಮದುವೆ ಆದಮೇಲೆ ಯೋಚನೆ ಮಾಡಬೇಕು. ಹೊರಗಡೆಯಿಂದ ತರುವಂಥ ಹೆಣ್ಣು ಅವಳ ಮನಸ್ಸನ್ನು ನೋಯಿಸಬಾರ್ದು. ಅವಳೆಲ್ಲವನ್ನೂ ಬಿಟ್ಟು ಬರ್ತಾಳೆ. ಅವ್ರ ಮನೆಯಲ್ಲಿರ್ತಕ್ಕಂಥ ಅವರ ಒಂದು ಪ್ರತಿಯೊಂದು 4 ಗೋಡೆಗಳು ಅವಳ ಮಾತು ಕೇಳ್ತಿರುತ್ತೆ. ಅಂತಹ 4 ಗೋಡೆಗಳೆಲ್ಲವನ್ನು ಬಿಟ್ಟು ಇವತ್ತು ನನ್ನ ಮನೆಗೆ ಬಂದಾಳೆ ಅಂದಾಗ ನಾವು ಎಲ್ಲರೂ ಸೇರಿ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಸಹಿತ ಆ ಪ್ರೀತಿ ವಿಶ್ವಾಸ ತುಂಬಬೇಕು. ಕೆಲವೊಮ್ಮೆ ಇವತ್ತಿಗೂ ಸಹಿತ ಅತ್ತೆ ಸೊಸೆಯರ ಮಧ್ಯದಲ್ಲಿ ಬರುವಂತಹ ಒಂದು ಸಣ್ಣ ಪುಟ್ಟ ಮಾತುಗಳಿದೆಯಲ್ಲ, ಅದಕ್ಕೆ ಸಹಾಯವಾಗಿ ಬೇರೊಬ್ಬರು ಮಾತಾಡ್ತಿರ್ತಾರೆ. ಆದರೆ ಅತ್ತೆ ಸೊಸೆಯರ ಮಧ್ಯದಲ್ಲಿ ಬರ್ತಕ್ಕಂಥ ಗಲಾಟೆಗಳಿಗೆ ಮನೇಲಿರ್ತಕ್ಕಂಥ ಹಿರಿಯರು, ಅಂದರೆ ಮಾವ ಆಗಿರ್ಬೋದು, ನಾದ್ನಿ ಆಗಿರ್ಬೋದು, ಅಥವಾ ಮೈದನ ಆಗಿರ್ಬೋದು, ಅಥವಾ ತನ್ನ ಗಂಡ ಆಗಿರ್ಬೋದು, ಬಿಡು ಅಮ್ಮನ ಮಾತು ಹೆಚ್ಚು ತಲೆ ಕೆಡಿಸ್ಕೋಬೇಡ, ಅಮ್ಮ ಹಾಗೇನೆ, ಅಮ್ಮ ಸ್ವಲ್ಪ ತಿದ್ದಿ ಬುದ್ಧಿ ಕಲಿಸ್ತಿರ್ತಾರೆ, ಅಮ್ಮ ಪಾಠ ಹೇಳ್ತಿರ್ತಾರೆ, ಸ್ವಲ್ಪ ಅದ್ರ ಕಡೆ ಗಮನ ಕಡಿಮೆ ಮಾಡು, ನೀನು ಬೇರೆ ಕಡೆ ಗಮನ ಹರಿಸು. ಅಥವಾ ಅವ್ರನ್ನ ನೀನು ಪ್ರೀತಿ ವಿಶ್ವಾಸವಾಗಿ ನೋಡ್ಬೋದಾದರೆ ಹೇಗೆ ನೋಡ್ಬೋದು? ಈ ಪ್ರಕಾರವಾದಂಥ ಚಿಂತನೆಗಳು ಮಾಡಿ ಸ್ವಲ್ಪ ದಿವಸ ಸಂಸಾರ ಬ್ಯಾಲೆನ್ಸ್ ಮಾಡಿಬಿಟ್ರೆ ಖಂಡಿತ ಒಳಿತಾಗತ್ತೆ. ಅದನ್ನು ಬಿಟ್ಟು ಇಲ್ಲದ ಸಮಸ್ಯೆಗಳು, ಆ ಸಮಸ್ಯೆಗಳಿಗಂತೂ ಕೊನೆಯೇ ಇಲ್ಲ. ಆದರೂ ಇತ್ತೀಚೆಗೆ ಏನೇ ಸಮಸ್ಯೆ ಅಂತ ಬಂದರೆ ಒಂದು 4 ಗೋಡೆ ಮಧ್ಯದಲ್ಲಿ ಕೂಡಿಸ್ಕೊಂಡು ಎರಡೂ ಕುಟುಂಬ ಕೂತ್ಕೊಂಡು ಅವ್ರಿಗೊಂದಿಷ್ಟು ತಿಳಿ ಪಾಠ ಹೇಳೋರು. ಪಾಠ ಹೇಳೋರು ತಪ್ಪಲ್ಲ, ಆದರೆ ಕೈ ಮಾಡ್ತಕ್ಕಂಥದ್ದು ಕೆಲವಿದೆಯಲ್ಲ ಅದು ತಪ್ಪು. ಅದು ಯಾರಿಗಾದರೂ ಮನಸ್ಸು ಒಪ್ಪದಿರತಕ್ಕಂಥದ್ದು. ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು 4 ಜನದ ಮಧ್ಯದಲ್ಲಿ ದಂಪತಿಗಳಾಗಿರ್ತಕ್ಕಂತಹ ಗಂಡ ಹೆಂಡ್ತಿರು 4 ಜನಗಳ ಮಧ್ಯದಲ್ಲಿ ತಲೆ ಬಗ್ಸಿ ಕೂತ್ಕೊಂಡ್ರೆ ನಿಮಗಲ್ಲಿ ಯಾರಾದರೂ ತಿಳಿ ಹೇಳಿ ಪಾಠ ಹೇಳಬೇಕಾದ್ರೆ ಅವ್ರು ಹೇಳುವ ಎಲ್ಲ ಮಾತನ್ನು ನೀವು ಆಲಿಸಬೇಕು. ಆದರೆ ಅವರ ಕುಟುಂಬದಲ್ಲೇ ಸತ್ತೋಗಿರೋಷ್ಟು ಬೇಕಾದಷ್ಟು ಇರುತ್ತವೆ, ಆದರೆ ಅದನ್ನು ಯಾವುದೂ ಗಮನಕ್ಕೆ ಹಾಕೊಳ್ಳಲ್ಲ. ನಿಮಗೆ ಮಾತ್ರ ಎಲ್ಲ ನೀತಿ ಪಾಠ ಹೇಳ್ತಿರ್ತಾರೆ. ಆ ನೀತಿ ಪಾಠನ ಹೇಳಿದಾಗ ನಿಮ್ಮ ಮನಸ್ಸು ಇನ್ನಷ್ಟು ಉದ್ವಿಗ್ನಾಗುತ್ತೆ. ಇನ್ನಷ್ಟು ಗಂಡ ಹೆಂಡತಿರ ಮಧ್ಯದಲ್ಲಿ ವೈರತ್ವ ಬೆಳೆಯುತ್ತೆ, ಅಲ್ಲಿ ಶತ್ರುತ್ವ ಬೆಳೆಯುತ್ತೆ, ಅಲ್ಲಿ ಶಾಂತಿ ಆಗೋದಿಲ್ಲ. ನೀವು ಅಂದ್ಕೊಳ್ಬೋದು, ನಾವು ಹೋದವ್ರ ಮಧ್ಯೆ ನ್ಯಾಯ ಮಾಡೋಕ್ಕೆ ಹೋಗ್ತೀವಲ್ವ ಅಂಥವ್ರು ನಾವು ಅಂದ್ಕೊಳ್ಬೋದು, ಅಯ್ಯೋ ನಾನು ಬುದ್ಧಿ ಹೇಳಿದೆ, ಸಾಕಷ್ಟು ಬುದ್ಧಿ ಹೇಳಿದೆ, ಹೇಳಿದ ಮೇಲೆ ಸರಿ ಹೋಯಿತು ಅಂತ. ಸರಿ ಹೋಗಿರಲ್ಲ, ಅಲ್ಲಿ ಇನ್ನಷ್ಟು ಬೆಂಕಿ ಹಾಕಿ ನಾವು ಬಂದಿರ್ತೀವಿ. ಯಾಕೆ ಅಂದರೆ ಪಾಠ ಪ್ರವಚನ ಮಾಡಬೇಕಾದ್ರೆ, ನಾವು ಹೇಳೋ ಮಾತನ್ನು ಅವ್ರು ಆಲಿಸ್ಬೇಕಾದ್ರೆ ಆ ಕ್ಷಣದ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ನಾವು ಮಾತಾಡಬಾರ್ದು, ಮಾತಾಡೋ ನಮಗೆ ಬಾಯಿ ಜಾಸ್ತಿ ಅಂತ ಹೇಳ್ತಾರೆ ಅಂತ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಆದರೆ ಎಲ್ಲ ಪಾಯಿಂಟ್ಸನ್ನು ಅವ್ರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ನಾನು ಮಾಡದಿರ್ತಕ್ಕಂಥದ್ದನ್ನೆಲ್ಲ ಮಾಡಿದ್ಯಾ, ಅದಕ್ಕೆ ಹಿಂಗಾಯ್ತೇನೋ ಅಂತಲೂ ಹೇಳ್ತಿರ್ತಾರೆ. ಆ ಮಾತು ತಿರುಗಿಸಿ ಮಾತಾಡ್ರೆ ನಾವು ದೊಡ್ಡವ್ರಿಗೆ ತಿರುಗಿಸಿ ಮಾತಾಡಿದ್ದೀವಿ ಅಲ್ಲ ಅಂತನೋ ಮಾತು ಬರುತ್ತೆ. ಆವಾಗ ಸೌಮ್ಯವಾಗಿರ್ತಾರೆ.
ಅದಾದಮೇಲೆ ತಿರುಗಿ ವಕ್ರತನ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಹೇಳೋದಿಷ್ಟೇ, ಏನೇ ಸಮಸ್ಯೆ ಬರಲಿ, ನಿಮಗೆ ಬದುಕಬೇಕು, ಬಾಳಬೇಕು, ನಾನು ಈ ಸಂಸಾರದಲ್ಲಿ ಬಿರುಕು ಉಂಟಾಗಬಾರ್ದು, ನಮ್ಮ ಮನೆಯ ಈ ಒಂದು ರಹಸ್ಯವನ್ನು, ಸಂಸಾರದ ಗುಟ್ಟನ್ನು ನಾವು ಬೀದಿಗೆ ತೊಗೊಂಡು ಹೋಗಬಾರ್ದು ಅಂದರೆ ಮೊದಲು ನೀವು ಕಲಿಬೇಕಾದ್ದೇನು ಗೊತ್ತಾ? 4 ಜನದ ಮುಂದೆ ಕೂತ್ಕೊಳ್ಳೋದು. ನಿಮ್ಮ ಕಷ್ಟ ಇನ್ನೊಬ್ಬರ ಹತ್ರ ಕೂಡಿಸ್ಕೊಂಡು ನಾನು ತಪ್ಪು ಮಾಡಿದ್ದೀನ, ನನ್ನ ತಪ್ಪರೆ ನಾನು ಬುದ್ಧಿ ಹೇಳಿ ಅಂತ ಇನ್ನೊಬ್ಬರ ಮುಂದೆ ಬುದ್ಧಿ ಹೇಳಿಸ್ಕೊತಿರಲ್ಲ, ಅಥವಾ ನಿಮ್ಮ ತಪ್ಪನ್ನು ಇನ್ನೊಬ್ಬರ ಮುಂದೆ ತೊಗೊಂಡೋಗಿ ಇಡ್ತಿರಲ್ಲ, ಅಲ್ಲೇ ಶುರುವಾಯಿತು ನಿಮ್ಮ ಸಂಸಾರ ಹಾಳಾಗೋದಕ್ಕೆ. ಈ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಯಾರೊಬ್ಬರ ಕುಟುಂಬದಲ್ಲಾದರೂ ಮೊದಲು ಮಾತಾಡುವಾಗ, ಏನಾದರೂ ಮನೇಲಿ ಇಂಥ ವಿಚಾರ ಮಾತಾಡುವಾಗ ಮನೆ ಬಾಗಿಲು ಹಾಕಿ, ಕಿಟಕಿ ಹಾಕಿ. ಯಾಕೆ ಅಂದರೆ ಅಕ್ಕಪಕ್ಕ ಮನೆಗಳಲ್ಲಿ ಗೋಡೆಗೆ ಕಿವಿ ಕೊಡ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ಇದ್ದು ಅವ್ರಿಗೆ ಇದೇ ಒಂಥರ ರುಚಿ. ಅಯ್ಯೋ, ಪಕ್ಕದ ಮನೇಲಿ ಜಗಳ ಆಡ್ತಿದ್ರಪ್ಪ, ಅತ್ತೆ ಸೊಸೆರೆ ಗಲಾಟೆ ಕಿತ್ತಾಡ್ತಾಯಿದ್ರು, ಗಂಡ ಹೆಂಡತಿ ಕಿತ್ತಾಡ್ತಾಯಿದ್ರು, ಅವ್ರ ಮನೇಲಿ ಯಾವಾಗಲೂ ಜಗಳ, ಒಂದು ಸತಿನೇ ಜಗಳ, ಯಾವಾಗೂ ಜಗಳ. ಅವ್ರು ಆಡಿರೋ 4 ಮಾತು ಅವ್ರು 16 ಮಾತು ಸೇರಿಸೋದು. ಇದು ಹೊರಗಡೆ ಬಿದ್ದಾಗ ಏನಾಗುತ್ತೆ? ಆಗ ಈ ಸಮಸ್ಯೆ ಈ ಮನೆ ಜಾಸ್ತಿ ನರಕ ಥರ ಆಗುತ್ತೆ. ಆಮೇಲೆ ಮನೆಗಳಲ್ಲಿರ್ತಕ್ಕಂತಹ ಗಂಡಸರಿಗೆ ಇಲ್ಲೊಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಗಂಡಸರ ಪರ ಅಲ್ಲ, ಹೆಣ್ಮಕ್ಳ ಪರ ಅಲ್ಲ, ಒಂದು ಕುಟುಂಬದ ಪರ. ಒಂದು ಕುಟುಂಬದ ಸಂತೋಷಕ್ಕಾಗಿ ನಾನು ಕೆಲವು ವಿಚಾರಗಳು ಹೇಳ್ತಿದ್ದೇನೆ. ಇಲ್ಲಿ ನೀವು ಅಂದ್ಕೊಳ್ಬೋದು, ಇಲ್ಲ ಏನೋ ಗಂಡು ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಗಂಡಿನ ಮನೆ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಅಕ್ಷಮ್ಯ ಅಪರಾಧ ಆಗ್ಬಿಡುತ್ತೆ, ಅದು ಮಾತಾಡಬಾರ್ದು. ಯಾಕೆಂದರೆ ಒಂದು ಹೆಣ್ಣಿನ ಮನಸ್ಸೇನು ಅಂತ ನನಗೆ ಗೊತ್ತು, ಹೆಣ್ಣಿನ ಮನಸ್ಸೇನು ಅಂತ ನನಗೆ ಗೊತ್ತು. ಆದರೆ ಆ ಹೆಣ್ಣಿನ ಮನಸ್ಸಿಗೆ ನೋವುಂಟಾಗಬಾರ್ದು, ಘಾಸಿ ಆಗಬಾರ್ದು, ನಾಳೆ ದಿವಸ ತಲೆಬೊಗ್ಸಿ ನಿಲ್ಲಬಾರ್ದು, ಆಡುವವರ ಮಾತಿಗೆ ನಾಲಿಗೆ ಸಿಗಬಾರ್ದು. ಆ ಒಂದು ಕ್ಷಣ ನಿಮ್ಮನ್ನು ಸಂಸಾರದಿಂದ ಬೇರೆ ಮಾಡಿಬಿಟ್ರೆ ಮುಂದೆ ಇನ್ನೊಂದು ಮದುವೆ ಅಂತ ಆಗುತ್ತಲ್ಲ, ಆ ಇನ್ನೊಂದು ಮದುವೆ ಆದಂತಹ ಪ್ರಾರಂಭ 16 ದಿವಸ ಮಾತ್ರ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ. ಆ ಮದುವೆ ಆಗಿರ್ತಾನಲ್ಲ ಪುಣ್ಯಾತ್ಮ, 2ನೇ ಮದುವೆ ಅಂತ, 2ನೇ ಮದುವೆ ಆದವನು ಒಂದಲ್ಲ ಒಂದು ದಿವಸ ಮಾತಾಡ್ತಾನೆ, ನಾನು ಸರಿ ಇದ್ದೇನಾ, ಅಥವಾ ನೀನು ಮೊದಲನೇ ಸತಿ ಮದುವೆ ಆಗಿದ್ರಲ್ಲ ಗಂಡ, ಅವನು ಸರಿ ಇದ್ದಾನ ಅನ್ನೋ ಒಂದು ಮಾತಾಡಿಬಿಟ್ರೆ ನಿಮ್ಮ ಪ್ರಾಣ ಎಲ್ಲೋಗುತ್ತೆ, ನಿಮ್ಮ ಮನಸ್ಥಿತಿ ಏನಾಗುತ್ತೆ, ನಿಮ್ಮ ಜೀವನ ಏನಾಗುತ್ತೆ ಯೋಚನೆ ಮಾಡಿ. ಆದರೆ ಈ ಮಾತನ್ನು ಹೆಣ್ಣು ಕೇಳೋಕ್ಕಾಗೋದಿಲ್ಲ. ಆದರೆ ಗಂಡು ಈ ಮಾತು ಅವನಿಗೆ ಅದು ಲೆಕ್ಕ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಇದು ವಿಷ. ಆ ಕ್ಷಣ ವಿಷ ತಗೊಂಡ್ರೂ ಗಂಟ್ಲಲ್ಲಿ ಹೋಗ್ಬೇಕಾದ್ರೆ ಏನು ಬಾಧೆ ಆಗುತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಇಂತಿಂಥ ಮಾತುಗಳು ಆಚೆ ಬಂದುಬಿಟ್ರೆ. ಅದಕ್ಕೆ ನಾನು ಹೇಳೋದು, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಮಾಡ್ಕೋಬೇಡಿ, ಜೀವನದ ಅಮೂಲ್ಯವಾದಂತಹ ಕ್ಷಣಗಳನ್ನು ಆನಂದಿಸಿ, ಎಲ್ಲರೂ ಸಹಿತ ಆಗಿರುವ ತಪ್ಪುಗಳನ್ನು ಮುಚ್ಚಿ ಮತ್ತೊಂದು ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಳ್ಳದಿರ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕಾರ್ಯಕ್ರಮದಲ್ಲಿ ಸಮಯ ಮುಂದೆ ಹೋಗ್ತಾ ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಷ್ಟೇ ನಾವು ಈಗ ಇತ್ತೀಚೆಗೆ ಮಾತಾಡಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು. ಒಂದು ಕುಟುಂಬ ಹಸನ್ಮುಖಿತನ, ನಗುಮುಖ ಇದ್ದರೆ ಏನು ಬೇಕಾದರೂ ಸರಿ. ನೋಡಿ, ನಗನಗ್ತಾ ಇರಬೇಕಾಗಿರ್ತಕ್ಕಂತಹ ಕುಟುಂಬದಲ್ಲಿ ಇವತ್ತು ಮನೆಗೆ ಏನೂ ಸಂಪಾದನೆ ತರಲಿಕ್ಕೆ ಆಗಿಲ್ಲಪ್ಪ, ತುಂಬ ಕಷ್ಟದಲ್ಲಿದ್ದೇನೆ, ನಾವು ಮನೆಗೆ ಇವತ್ತೇನೋ ಗಂಜಿನೋ ಅಂಬ್ಲಿನೋ ಮಾಡ್ಕೊಂಡು ಒಂದು ಗಂಜಿ ಮಾಡ್ಕೊಂಡು 4 ಜನ ಕೂತ್ಕೊಂಡು ಕುಡಿಬೇಕು ಅಂದರೂ ಆ ನಗುಮುಖ ಆನಂದವಾಗಿ ನೀವು ಗಂಜಿನ ಕುಡಿತೀರಿ. ಮನೆಯಲ್ಲಿ ತುಪ್ಪದ ಅಡುಗೆನೇ ಮಾಡಿ ವಿಶೇಷವಾಗಿರ್ತಕ್ಕಂಥ ಪಕ್ವಾನ್ನಗಳನ್ನು ಮಾಡಿದ್ರೂ ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ ಅಂದರೆ ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, 4 ಜನ 4 ಮೂಲೆಗೆ ತೊಗೊಂಡು ಮಧ್ಯದಲ್ಲಿ ತುಪ್ಪದ ಬಾಟ್ಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡ್ತೀವಿ ಅಂದರೆ ಏನು ಪ್ರಯೋಜನ? ಇದಾಗಬಾರ್ದು. ಕುಟುಂಬದಲ್ಲಿ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಆ ಕುಟುಂಬಕ್ಕೆ ತಾಯಿ ಮಹಾಲಕ್ಷ್ಮಿ ಒಲಿಸ್ತಾಳೆ. ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು, ಮನೆಗಿರ್ತಕ್ಕಂಥ ತಾಯಂದರು, ತಾವಿರ್ತಕ್ಕಂಥವರೆಲ್ಲರೂ ಹಸನ್ಮುಖಿಯಾಗಿ ನಗನಗ್ತಾ ಇರ್ತಿರಲ್ಲ, ಆ ಕುಟುಂಬಕ್ಕೆ ಭಗವಂತನ ಸಂಕಲ್ಪ ಇರುತ್ತೆ, ಭಗವಂತನ ಆಶೀರ್ವಾದ ಬರುತ್ತೆ. ಜೊತೆಗೆ ತಾಯಿ ಯಾವುದೋ ರೂಪದಲ್ಲಿ ಬಂದು ಕೂತ್ಕೋತಾಳೆ. ದಿನಾ ಬೆಳಗಾರೆ ನರಕ, ರವರವ ಅಂತಕ್ಕಂಥದ್ದು, ಕಿತ್ತಾಡ್ತಕ್ಕಂಥದ್ದು, ಕೂಗಾಡ್ತಕ್ಕಂಥದ್ದು, ಆ ಕಿರ್ಚಾಟ, ಜೊತೆಗೆ ಆಕ್ರಂದನ, ಅಳೋದು, ಬೆಳಗ್ಗೆದ್ದರೆ ಅಳಕ್ಕೆ ಶುರುವಾಗ್ಬಿಡೋದು, ಯಾವಾಗೂ ಕಣ್ಣಲ್ಲಿ ನಿಲಾಜಾಲವಾಗಿರ್ತಕ್ಕಂಥದ್ದು. ನಿಮ್ಮ ಟ್ಯಾಪಲ್ಲಿ ನೀರು ಬರುತ್ತೋ ಇಲ್ಲೋ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯು ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಅಂತಹ ಕುಟುಂಬಗಳು ಒಂದಷ್ಟು ಬದಲಾವಣೆ ತಂದುಕೊಳ್ಳಿ. ಶುಕ್ರವಾರದಂದು ತಮ್ಮ ಎಲ್ಲರೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಂಚಾಂಗ ಆಗ್ತಾ ಇದ್ದ ಹಾಗೆ ರಾಶಿಫಲದ ಕಡೆ ಗಮನ ಹರಿಸಬೇಕು. ಇನ್ನು ಪಂಚಾಂಗ ಶ್ರವಣ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾಂಬಿಕಾಯಿ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ.
ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಒಂದು ಶನೇಶ್ವರನ ಪ್ರತಿಷ್ಠಾಪನೆ ಮಾಡಬೇಕು, ಶನೇಶ್ವರನ ವಿಗ್ರಹಕ್ಕೊಂದು ಆಲಯ ಕಟ್ಟಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದಾಗಿತ್ತು. ಆ ಸಂಕಲ್ಪದ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಅದಕ್ಕಾಗಿ ಈ ಆಲಯದ ಕಟ್ಟಡಕ್ಕಾಗಿ ಅಥವಾ ಆಲಯದ ಕಟ್ಟಡದಲ್ಲಿ ಆಗುವಂತಹ ಒಂದಷ್ಟು ವೆಚ್ಚಕ್ಕೆ ನಿಮ್ಮಿಂದ ಒಂದಷ್ಟು ಸಹಾಯವನ್ನು ನಾವು ಅಪೇಕ್ಷೆ ಪಟ್ಟಿದ್ವಿ. ಅದಕ್ಕಾಗಿ ಮತ್ತು ಪೂಜಾ ಅನುಷ್ಠಾನಗಳ ಬಗ್ಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ಅಂಜನದ ಬಗ್ಗೆ ಅಥವಾ ದೇವಸ್ಥಾನದ ಯಾವುದೇ ಮಾಹಿತಿ ಬಗ್ಗೆ ನಿಮಗೆ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂದರೆ ಒಂದು ನಂಬರ್ನ ಈಗಾಗಲೇ ನಾವು ತಿಳಿಸಿದ್ದೀವಿ. ಅದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಈ ನಂಬರ್ನ ತಗೊಳ್ಳಿ. ಯಾಕೆಂದರೆ ನಾಳೆ ಮತ್ತು ನಾಳಿದ್ದು ವಿಶೇಷವಾಗಿರ್ತಕ್ಕಂಥ ರೀತಿ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಸೇವೆಗಳಿಗೆ ತಾವು ಬರಬಹುದು. ಇದಕ್ಕಾಗಿ 9980520171 ಇದು ಅಂಜನಕ್ಕಾದರೂ ಅಥವಾ ಶನೇಶ್ವರನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವದ ಆ ದೇವಾಲಯಕ್ಕೂ ನಿಮ್ಮಿಂದ ಏನಾದರೂ ಒಂದು ಸಹಾಯಸ್ತವನ್ನು ಈ ಒಂದು ನಂಬರ್ಗೆ ನೀವು ಮಾಡ್ಬೋದು. ಈ ನಂಬರ್ಗೆ ನಿಮ್ಮ ಮೆಸೇಜನ್ನು ಕಳಿಸ್ಬೋದು. ಇಂಥದ್ದೊಂದು ಸೇವೆ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ಬೋದು. ನಿಮ್ಮ ಸೇವೆ ನಮಗೆ ಅಮೂಲ್ಯವಾಗಿರ್ತಕ್ಕಂಥದ್ದು. 9980520171 ಈ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಇಂಥದ್ದೊಂದು ಸೇವೆ ನಾವು ಮಾಡ್ತೀವಿ ಅಂತ ಬಂದರೆ ತುಂಬ ಸಂತೋಷದ ವಿಚಾರ. ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 13/6/2025 ಶುಕ್ರವಾರ ದ್ವಿತೀಯ ಪೂರ್ವಾಷಾಢ ನಕ್ಷತ್ರ. ನನ್ನೆ ಎಲ್ಲರ ಮನಸ್ಸು ಕದರುವಂಥದ್ದಾಯಿತು. ವಾಹನ ಪ್ರಯಾಣಗಳು, ಯಾವ ವಾಹನ ಯಾವುದು ಎಲ್ಲಿ ನಾವು ಪ್ರಯಾಣ ಬೆಳೆಸಿದ್ರೆ ನಾವು ಸೇಫು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡೋದಾದರೆ ಯಾವ ವಾಹನ ನಮಗೆ ಸೇಫ್ ಆಗಿದೆ? ರಸ್ತೆಯಲ್ಲಿ ನಮ್ಮಷ್ಟಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ರು ಹಿಂದೆಯಿಂದ ಗಾಡಿ ಬಂದು ಗುದ್ದಿ ಕೈಯೋ ಕಾಲಿಗೂ ಪೆಟ್ಟಾಗುವಂಥದ್ದಿರುತ್ತೆ. ಅದು ಕೈ ಕಾಲಿಗೆ ಪೆಟ್ಟಾಗುವಂಥದ್ದು. ಬಸ್ಸು ಕಾರುಗಳಲ್ಲಿ ಹೊರಟಾಗ ಅಲ್ಲೊಂದು ಥರ ಸಮಸ್ಯೆ. ಹೀಗೆ ಒಂದಲ್ಲ ಒಂದು ಕಡೆ ಎಲ್ಲಿ ಪ್ರಯಾಣ ಬೆಳೆಸಿದ್ರೂ ಸಮಸ್ಯೆ. ಆದರೆ ನಿನ್ನೆ ವಿಮಾನದಲ್ಲಾದಂಥದ್ದು 240 ಜನವೋ 42 ಜನವೋ ಪ್ರಯಾಣ ಬೆಳೆಸ್ತಕ್ಕಂಥ ಆ ಒಂದು ವಿಮಾನದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಉಳ್ಕೊಂಡು ಇನ್ನೆಲ್ಲರೂ ಸಹಿತ ಮರಣ ಹೊಂದಿದ್ರಲ್ಲ, ಅದು ಸಾಲದ್ದಕ್ಕೆ ಅದಕ್ಕೆ ಇನ್ನಷ್ಟು ಜನನೂ ಹೋದರು ಅಂತ ಒಂದಷ್ಟು ಸುದ್ದಿಗಳಿದೆ. ಏನೇ ಆದರೂ ವಿಧಿ ಯಾರನ್ನೂ ಬಿಟ್ಟಿದ್ದಲ್ಲ. ಯಾರಿಂದ ತಪ್ಪು, ಹೇಗಾಯಿತು ತಪ್ಪು ಅನ್ನೋದಕ್ಕಿಂತ ಅಷ್ಟು ಜನದ ಯಾತ್ರೆ ಭಗವಂತ ಬರೆದಿಟ್ಟಿರ್ತಾನೆ. ಎಲ್ಲವೂ ಅವನಿಚ್ಛೆ ಅಂತೇನೆ. ಆದರೆ ಹೋದಂತಹ ಆ ಒಂದು ದೇಹಗಳ ಆತ್ಮ ಎಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಶುಭ ಶುಕ್ರವಾರ. ಶುಕ್ರವಾರದಂದು ದೇವಿಯ ಸಂಪೂರ್ಣವಾದಂತಹ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ, ಲಕ್ಷ್ಮಿ ಅಂದರೆ ಬರೀ ಪಾಕೆಟಲ್ಲಿರ್ತಕ್ಕಂಥ ಹಣ ಮಾತ್ರ ಅಲ್ಲ, ನೆಮ್ಮದಿ ಕೊಡ್ತಕ್ಕಂಥವಳು, ಮನೆಯ ಆನಂದವನ್ನು ಕೊಡ್ತಕ್ಕಂಥವಳು, ನೀವು ಹಾಕುವ ಹೆಜ್ಜೆಗೆ ಯಶಸ್ಸನ್ನು ಕೊಡ್ತಕ್ಕಂಥವಳು, ಜೊತೆಗೆ ಧೈರ್ಯದಿಂದ ನಡಿ ಅಂತ ಹೇಳಿ ಜೊತೆಲಿ ನಿಂತು ನಡೆಸುವಂಥವಳು. ಅದಕ್ಕೆ ಲಕ್ಷ್ಮಿ ಅಂದರೆ ಲಕ್ಷ್ಮಿಯ ಪಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಅಷ್ಟಲಕ್ಷ್ಮಿಯರು ಅಂತ ಹೇಳ್ತಾರೆ. ಇರಲಿ, ಎಲ್ಲ ಲಕ್ಷ್ಮಿಯರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ತಾಯಿ ಮಹಾಲಕ್ಷ್ಮಿ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಸತ್ಯಾಸತ್ಯತೆಗಳನ್ನು ಅರಿತು ಬದುಕಬೇಕಾಗಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದಿಷ್ಟು ಸತ್ಯ ಎಂಬತಕ್ಕಂಥದ್ದು ದೂರ ಆಗಿ ಅಸತ್ಯಗಳೇ ತಲೆಗೆ ತುಂಬಿಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನ್ಯಾಯಬದ್ಧವಾದಂತಹ ರೀತಿ ಚಿಂತನೆ ಮಾಡಬೇಕಾದಂತಹ ನಮಗೆ ಅಲ್ಲಿ ನ್ಯಾಯಬದ್ಧವಾದಂಥ ಆಲೋಚನೆ ಬರೋದೇ ಇಲ್ಲ. ಅಂದರೆ ಬೇಡವಾದಂಥದ್ದನ್ನೇ ತಲೆ ತುಂಬಿಸ್ಕೊಳ್ತೀವಿ, ಅನ್ಯ ಮಾರ್ಗದಲ್ಲಿ ನಡಿತೀವಿ, ಅಲ್ಲಿ ಕಣ್ಣೀರು ಹಾಕ್ತೀವಿ. ಅದು ಇವತ್ತು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಆಲೋಚನೆ ಮಾಡಿ. ಜೊತೆಗೆ ಯಾರ ಮಾತು ನಂಬ್ತಿರೋ ಬಿಡ್ತಿರೋ, ನಿಮ್ಮ ಜನ್ಮದಾತ್ರಿ ಯಾವತ್ತೂ ನಿಮಗೆ ಸುಳ್ಳು ಹೇಳೋದಿಲ್ಲ ಅನ್ನೋದು ಚೆನ್ನಾಗಿ ತಿಳ್ಕೊಳ್ಳಿ. ತಂದೆ ತಾಯಿ ಏನು ಮಾಡಿದ್ರು ಮಕ್ಕಳ ಶ್ರೇಯಸ್ಸಿಗಾಗೆ. ಮಕ್ಕಳು 100 ತಪ್ಪು ಮಾಡಿದ್ರು ನನ್ನ ಮಗ ಅವನ ಆ ಥರ ಅದನ್ನಲ್ಲ, ಅವನು ಆ ಥರ ಮಾಡಿರೋದಿಲ್ಲ, ಏನೋ ಆಗಿದೆಯೇನೋ, ಬಿಡು ಸರಿ ಹೋಯ್ತು, ಸರಿ ಹೋಗುತ್ತೆ ಅನ್ನೋ ಮಾತಾಡ್ತಾರೆ. ಬಿಟ್ಟರೆ ನನ್ನ ಮಗ ಸಂಪೂರ್ಣ ಸರಿ ಇಲ್ಲ ಅಂತ ಹೇಳೋದು ಮಾತೇ ಇಲ್ವಲ್ಲ. ಅದಕ್ಕಾಗಿ ತಂದೆ ತಾಯಿ ಮಾತನ್ನು ಆಲಿಸಿ ಅಲ್ಲಿ ನಿಮ್ಮ ಸರಿ ತಪ್ಪುಗಳನ್ನು ಸರಿತಿದ್ದುಕೊಳ್ಳಿ. ಜೀವನದ ಮೌಲ್ಯದಲ್ಲಿ ತಂದೆ ತಾಯಿಯ ಮಾತು ಬಹಳ ಪ್ರಬಲವಾಗಿರ್ತಕ್ಕಂಥದ್ದು.
ಹಾಗಾಗಿ ಮೇಷರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈಗ ಒಂದಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ಆ ನೋವಿಗೆ ಪರಿಹಾರ ಮಾರ್ಗವಾಗಿ ಮನೇಲಿರ್ತಕ್ಕಂಥ ಹಿರಿಯರು ಅವರ ಅನುಭವದ ಮಾತು ಹೇಳಿದಾಗ ಅದನ್ನು ಸರಿ ಅಂತ ಒಪ್ಕೊಳ್ಳುವಂಥ ರೀತಿಯಲ್ಲಿ ನೀವು ನಡೆದ್ರೆ ಇನ್ನಷ್ಟು ಲಾಭ ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಇದರಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ಮಧ್ಯದಲ್ಲಿ ಇವತ್ತು ಬಹಳ ಅದೃಷ್ಟವೇ ಇದೆ. ಒಂದಷ್ಟು ಕಡೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಿಗಾದರೂ ಮಧ್ಯಾಹ್ನ ಪ್ರಸಾದ ಸಂತೃಪ್ತಿಯಾದಂಥ ಪ್ರಸಾದ ಅಂದರೆ ಒಳ್ಳೆ ಊಟವನ್ನು ಮಾಡ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಈ 4ನೇ ಪಾದ ಮತ್ತು 3ನೇ ಪಾದದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಉಪವಾಸನೇ ಒಣಗಬೇಕಾಗತ್ತೆ. ನೋಡಿ ಭಗವಂತ ಹೇಗೆ ಬರೆದಿಟ್ಟಿರ್ತಾನೆ. ಕೆಲವೊಬ್ಬರಿಗೆ ಮೃಷ್ಟಾನ್ನ, ಕೆಲವೊಬ್ಬರಿಗೆ ಗಂಜಿನೂ ಸಿಕ್ಕಲ್ಲ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ನಡೆ ನಡವಳಿಕೆಗಳ ಮೇಲೆ ಬಹಳ ಆಧಾರವಾಗಿರುತ್ತೆ. ಇವತ್ತು ಸಾಧ್ಯವಾದರೆ ಒಂದು ಬೇವಿನ ವೃಕ್ಷಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ಕೆಲವಷ್ಟು ಸಮಸ್ಯೆಗಳಿಗೆ ಪರಿಹಾರ. ಹಾಗೆ ವೃಷಭ ರಾಶಿಯವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಾಧಿಸುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಂದರೆ ಸ್ವಲ್ಪ ಅಲರ್ಜಿ ಆಗೋದು, ನೊವೆ ಆಗೋದು, ಅಲ್ಲಲ್ಲಿ ಸ್ವಲ್ಪ ಏಟ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು ಇದೆಲ್ಲವೂ ಕಾಣಬಹುದು. ಅದಕ್ಕಾಗಿ ತುಂಬ ಎಚ್ಚರಿಕೆ ಬೇಕು. ಹಾಗೆ ವ್ಯವಹಾರಗಳ ಕಡೆ ನೋಡಿದ್ರೆ ಈ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳಿದೆಯಲ್ಲ ಅದರ ಕಡೆ ತುಂಬ ಜಾಗೃತರಾಗಿರಬೇಕು. ಯಾರೊಬ್ಬರದಿಗೆ ಏನು ಮಾತಾಡಬೇಕಾದ್ರೂ ಸರಿ ತಪ್ಪುಗಳನ್ನು ನೀವು ತೀರ್ಮಾನ ಮಾಡ್ಕೋಬೇಕು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಅದು ಸಹಿತ ಬಹಳ ಮುಖ್ಯವೇ. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ಇದಕ್ಕಾಗಿ ತಾಯಿ ಭುವನೇಶ್ವರಿಯನ್ನಾಗಲಿ ಗ್ರಾಮ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡಬೇಕು. ವಯಸ್ಸಾಗಿರ್ತಕ್ಕಂತಹ ವೃದ್ಧ ಮಹಿಳೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಖಂಡಿತ ತಪ್ಪಲ್ಲ. ಇದರಿಂದ ಒಳ್ಳೆಯ ಯಶಸ್ಸೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ಜವಾಬ್ದಾರಿಯಲ್ಲಿ ಮತ್ತೊಂದು ಜವಾಬ್ದಾರಿಯನ್ನು ಹೊರಬೇಕಾದಂಥ ಪರಿಸ್ಥಿತಿ ಆಗಬಹುದು. ಅಥವಾ ಮನೇಲಿರ್ತಕ್ಕಂಥವರು, ನಿಮ್ಮ ಆತ್ಮೀಯರೋ, ನಿಮ್ಮ ಸ್ನೇಹಿತರೋ ಅವರ ಕಾಯಕವನ್ನು ನೀವು ಮಾಡಿಕೊಡೋದಾಗ್ಬೋದು. ಏನೇ ಆದರೂ ಬಹಳ ಅದೃಷ್ಟ ಇರತಕ್ಕಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ. ಒಂದು ದೇವತಾ ದರ್ಶನ, ದೇವರ ದರ್ಶನ ಅಥವಾ ದೇವರ ಬಗ್ಗೆ ಮಾತಾಡುವಂಥದ್ದು, ಅಥವಾ ಒಂದು ಪುಣ್ಯದ ಕಾರ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದಷ್ಟು ನೋವುಗಳಿಗೆ ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು. ಇವತ್ತು ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳಿಗಿಷ್ಟು ತಿನ್ನಲಿಕ್ಕೆ ಏನಾದ್ರು ಒಂಚೂರು ಸಿಹಿ ಪದಾರ್ಥವನ್ನು ಕೊಡೋದ್ರಿಂದ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದಲ್ಲ. ಆದರೆ ಗುರುವಿರ್ತಕ್ಕಂಥ ಆಸ್ಥಾನದಿಂದ ಏನಾದರೂ ಒಂದಿಷ್ಟು ಸಂಪಾದನೆ ಮಾಡ್ಬೋದಾ, ಅಥವಾ ಒಂದಿಷ್ಟು ಮನಸ್ಸು ಸಮಾಧಾನ ಮಾಡ್ಕೊಳ್ಬೋದಾ. ಇವತ್ತು ಶುಕ್ರವಾರ, ಶುಭವನ್ನು ತರ್ತಕ್ಕಂಥ ವಾರ. ಆದರೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಇದೆ. ಯಾವ ದಾರಿ ಹೊರಟ್ರೆ ಸರಿ ಬರುತ್ತೆ, ಯಾರನ್ನು ಮಾತಾಡಿದ್ರೆ ಸರಿ ಇರುತ್ತೆ, ಏನು ಮಾತಾಡಬೇಕು, ಯಾವ್ದು ಬಿಡಬೇಕು, ಅಥವಾ ಯಾವುದ್ರ ಬಗ್ಗೆ ನಾನು ಆಲೋಚನೆ ಮಾಡಿ ಸರಿ ಹೋಗುತ್ತೆ ಅನ್ನೋದು ಒಂದು ದ್ವಂದ್ವ ನಿಲುವಾಗಿಬಿಡುತ್ತೆ. ಮನೆಯಿಂದ ಹೊರಡಬೇಕಾದ ಸಮಯಕ್ಕೂ ಸರಿಯಾಗಿ ಹೊರಡೋಕ್ಕಾಗಲ್ಲ, ಆಫೀಸ್ಗೆ ಸರಿಯಾದ ಸಮಯಕ್ಕೆ ಹೊರಡಲಿಕ್ಕಾಗಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪರಿಹಾರದಿದೆಯಲ್ಲ, ಇದು ನೀವು ಮಾಡ್ಕೊಳ್ಳೋದು ತುಂಬ ಒಳಿತು ಅನಿಸುತ್ತೆ. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಆ ಬಿಳಿ ಎಕ್ಕದ ಗಿಡಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಬಿಳಿ ಎಕ್ಕದ ಗಿಡಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಅಂತಿದ್ದಾಗ ಒಂದು ಪರಿಹಾರ ಬೇಕು. ಆ ಪರಿಹಾರ ಬಿಳಿ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಸಾಕಷ್ಟು ಜನ ಇದ್ದೀರಿ. ಬನ್ನಿ ಇವತ್ತಿನ ಮೊದಲಿನ ಕರೆ ಯಾರ್ದು ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಹುಳ ಆಗ್ತಿದೆ ಗುರುಜಿ. ಅದೇನು ಅಂತ ಆಗ್ತಾ ಇಲ್ಲ ಗುರುಜಿ. ಅದೇನಾದ್ರೂ ಮಾಡ್ತಿದಾರ ಅಂತ ನನ್ ಮನ್ಸಲ್ಲಿ ಅನಿಸ್ತಿದೆ ಗುರುಜಿ. ಮನೆಯಲ್ಲಿ ಸಣ್ಣ ಸಣ್ಣ ಹುಳ ಅಂದ್ರೆ ಇರುವೆಗಳು, ಗೋಡೆಯಲ್ಲಿ ಇರುವೆ ಇದ್ದೇಳುದಾ? ಕಪ್ಪು ಇರುವೆನಾ? ಇಲ್ಲ ಇಲ್ಲ ಸ್ವಾಮಿ, ಅದು ಸಣ್ಣ ಸಣ್ಣ ಇದು ಅಕ್ಕಿಲಿ ಈ ಮೂಗಳ ಅಂತಾರಲ್ಲ, ಆತರ ಸಣ್ಣ ಸಣ್ಣ ಕಪ್ಪುದು.
ಮನೆ ತುಂಬಾ ಇದೆ. ಈ ಮೂಕುಳ ಅಂತಾರಲ್ಲ ಅದು? ಆ ತರದ್ದು ಸಣ್ಣದು ಮನೆ ತುಂಬಾ ಇದೆ. ಇಲ್ಲಮ್ಮ, ಇಲ್ಲಿ ಪ್ರಯೋಗದಿಂದ ಆಗುವಂಥದ್ದಲ್ಲ ಇದು. ಪ್ರಯೋಗದಿಂದ ಮನೆಯಲ್ಲಿ ಈ ಥರ ಹುಳುಗಳು ಎದ್ದೊಳುವುದಿಲ್ಲ. ಪ್ರಯೋಗದಿಂದ ಆಗುವಂಥದ್ದು ತಿನ್ನುವಂಥ ಅನ್ನ, ಅಡಿಗೆ ಮಾಡಿರ್ತಕ್ಕಂಥದ್ದು ಬಣ್ಣ ಬದಲಾಗುತ್ತೆ. ಹಾಗೆ ಅಕ್ಕಿ ಡಬ್ಬಿನಲ್ಲಿ ಅಕ್ಕಿ ಎಲ್ಲ ಉಂಡೆಗಳು ಕಟ್ಟಕ್ಕೆ ಶುರುವಾಗುತ್ತೆ. ಹಾಗೆ ಮನೇಲಿರ್ತಕ್ಕಂಥವ್ರು ಒಬ್ಬರನ್ನ ಕಂಡ್ರೆ ಒಬ್ರು ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಆಗ್ತಾರೆ. ಆ ಥರ ಏನಾದ್ರು ಕೆಡಕು ಪ್ರಯೋಗ ಆಗಿದ್ರೆ. ಆದರೆ ಈ ಹುಳುಗಳು ಮನೇಲಿ ಬರಲಿಕ್ಕೆ ಕಾರಣ ಏನಂದರೆ ಇದರ ಸಂತತಿ ಎಲ್ಲೋ ಒಂದಷ್ಟು ಇರುತ್ತೆ, ಅದು ಬೆಳೀತಾ ಬೆಳೀತಾ ಹೆಮ್ಮರ ಆಗ್ತಾ ಇದೆ. ಆದರೆ ಇದನ್ನು ಹೀಗೆ ಬಿಡೋದಕ್ಕಿನ್ನ ಮನೇಲಿ ಫಸ್ಟು ಅದೇ ಸ್ವಾಮೀಜಿ, ನಮ್ಮ ಮನೆಯಲ್ಲಿ ನನ್ನ ಮಗನ್ಗೆ ಯಾವಾಗ್ಲೂ ಜಗಳ ನಡೀತಾನೆ ಇರುತ್ತೆ, ನಮ್ಮ ಯಜಮಾನ್ರು ನಮ್ಗೆ ಜಗಳ ನಡೀತಾನೆ ಇರುತ್ತೆ. ಆ ಮಗಳ ಹತ್ರನೂ ಸ್ವಲ್ಪ ವಾದನ ಆಗ್ತಾನೆ ಇರುತ್ತೆ ಸ್ವಾಮೀಜಿ ಮನೆಯಲ್ಲಿ. ಆದಷ್ಟು ಜಗಳ ಆಗಬಾರ್ದಮ್ಮ. ಇವತ್ತು ಬೆಳಗ್ಗೆನೂ ನಾನು ಅದನ್ನೇ ಹೇಳಿದೆ, ಒಂದು ಕುಟುಂಬದಲ್ಲಿ ನೆಮ್ಮದಿ ಬೇಕು, ಸಂತೋಷ ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಬರ್ತಕ್ಕಂಥ ಗಂಡಸು ಮನೆಯಲ್ಲಿ ಅವ್ರನ್ನೂ ನಗಿಸ್ಬೇಕು, ನೀವು ನಗ್ನಗ್ತಾ ಇರಬೇಕು. ಹೆಣ್ಣುಮಕ್ಕಳು ನೀವು 24 ಗಂಟೆ ಕಣ್ಣೀರು ಹಾಕೋದು ಸಮಂಜಸ ಅಲ್ಲ. ಜಗಳ ಕದನ ಮಾಡಿ ಮನೆಯಲ್ಲಿ ರವರವ ನರಕ ಆಗ್ತಾ ಇದ್ರೆ ಮನೆಗಿರೋರು ಹೇಗೆ ವಾಸ ಮಾಡೋದಮ್ಮ? ಅದಕ್ಕೆ ಇಲ್ಲ ಸ್ವಾಮೀಜಿ, ಇದಕ್ಕೇನು ಪರಿಹಾರ ಇಲ್ವಾ ಸ್ವಾಮೀಜಿ? ಖಂಡಿತ ಪರಿಹಾರ ಇದೆ. ಮೊದಲು ಕೂತು ನೀವು 4 ಜನ, ಮನೆಗೆ ಎಷ್ಟು ಜನ ಇದ್ರೋ ಅಷ್ಟು ಜನ ಕೂತ್ಕೊಂಡು ನಮ್ಮಲ್ಲಿ ಸಮಸ್ಯೆ ಯಾತಕ್ಕೆ ಬರ್ತಾ ಇದೆ, ಯಾರಿಂದ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಸರಿಪಡಿಸ್ಕೋಬೇಕು. ಎರಡನೇದು, ನಾನೇ ಮಾಡಿದ್ದೀನಿ ಸ್ವಾಮೀಜಿ, ಕುಂಡ್ರಿಸ್ಕೊಂಡು ನಾನೇ ಹೇಳಿದ್ದೀನಿ ಯಾರಿಂದ ತಪ್ಪಾಗ್ತಿದೆ ಅಂತ ಫಸ್ಟ್ ಯೋಚನೆ ಮಾಡ್ತೀನಿ. ಇದು ನಂದು ತಪ್ಪು, ನಾನ್ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ಇಲ್ಲ ಅಂದ್ರೆ ಇದು ಎಲ್ಲ ಸರಿ ಎಲ್ಲ ಮಾತಾಡಿದೀನಿ ಗುರುಜಿ ನಾನು. ಇಲ್ಲ, ಒಂದು ಕೆಲಸ ಮಾಡಿ, ಇದಕ್ಕೆ 4 ಭಾನುವಾರ ರಾತ್ರಿ ಮಲಗೋದಕ್ಕೊಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮ್ಮ ಕೈಯಿಂದ 1 ಹಿಡಿಯಷ್ಟು ಅಕ್ಕಿ ಅನ್ನ ಮಾಡಿ ಮುತ್ತುಗದೆಲೆ ತರಿಸಿ. ಮುತ್ತುಗದೆಲೆನೇ ಬೇಕು, ಮುತ್ತುಗ ಗೊತ್ತು ತಾನೆ? ಇಸ್ತ್ರೆಲೆ ಊಟದೆಲೆ ಅಂತಾರಲ್ಲ, ಅದು ಮುತ್ತುಗದೆಲೆ. ಆ ಮುತ್ತುಗದೆಲೆ ತಂದು ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಫಸ್ಟ್ ಒಂದೆಲ್ಲ ಅರಿಶಿಣದ ನೀರಿಂದ ಶುದ್ಧಿ ಮಾಡಿ. ಆ ಎಲೆ ಮೇಲೆ ಯಾವ್ದಾದ್ರು ಮೂಲೆಯಲ್ಲಿ ಅರಿಶಿಣದ ನೀರಲ್ಲಿ ಶುದ್ಧಿ ಮಾಡಬೇಕು. ಮುತ್ತುಗದ ಎಲೆ ಹಾಕಬೇಕು. ಆ ಎಲೆ ಮೇಲೆ ಒಂದು ನಕ್ಷತ್ರ ಬರೀಬೇಕು. ಮನೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ, ಇದಕ್ಕೆ ಅಂತ ಪ್ರತ್ಯೇಕವಾಗಿ ಅನ್ನ ಮಾಡಿಕೊಂಡು ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿ 4 ದಿಕ್ಕಲ್ಲೂ 4 ಕೆಂಪು ಹೂಗಳನ್ನು ಇಟ್ಟು ಒಂದು ದೀಪ ಅಂಟಿಸಿ ಬಿಟ್ಬಿಡಿ. ಅವತ್ತಿನ ದಿವಸ ಹೇಳಿ, ನಮ್ಮ ವಾಸ್ತುಗೃಹಕ್ಕೆ ಯಾರಾದರೂ ತೊಂದರೆ ಮಾಡಿದರೆ, ಏನಾದರೂ ಮಾಟಮಂತ್ರ ಆಗಿದ್ದರೆ, ಅಥವಾ ಯಾರಾದರೂ ಕೆಡಕು ಪ್ರಯೋಗ ಮಾಡಿದರೆ, ಇವತ್ತು ರಾತ್ರಿ ಹಾಕಿರುವಂಥ ಈ ಬಲಿ ಅನ್ನದಿಂದ ಈ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಬೆಳಿಗ್ಗೆ ಅಷ್ಟರೊಳಗೆ ಎಲ್ಲವೂ ಸರಿ ಹೋಗುವಂಥದ್ದಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಅನ್ನವನ್ನು ತಗೊಂಡು ಹೊರಡೆ ಹಾಕಿ ಆ ಸ್ಥಳವನ್ನು ಶುದ್ಧಿ ಮಾಡಿ, ಅನಂತರ ಗೋಮೂತ್ರ ಮತ್ತು ಅರಿಶಿಣವನ್ನು ಮನೆಯಲ್ಲಿ ನೀರಲ್ಲಿ ಕಲಿಸ್ಕೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿರಿ. ಇಷ್ಟು ಮಾಡಿದ್ರೆ 4 ವಾರ ಮಾಡಿದ್ರೆ ಮನೆ ಶಾಂತಿ ನೆಮ್ಮದಿ ಸಿಗುತ್ತೆ. ಇದು ಯಾರು ಬೇಕಾದರೂ ಮಾಡ್ಬೋದು. ಮಾಡಿ ತಾಯಿ, ಒಳ್ಳೆಯದಾಗಲಿ. ರಾಶಿಫಲಗಳು, ಸಮಸ್ಯೆಗಳು ಒಂದು ಪರಿಹಾರ. ಎಷ್ಟೋ ಕುಟುಂಬಗಳಲ್ಲಿ ಸಮಸ್ಯೆ ಇರುತ್ತೆ. ಸಮಸ್ಯೆಯನ್ನು ಆದಷ್ಟು ಆಯಾ ಕುಟುಂಬಗಳಲ್ಲಿರ್ತಕ್ಕಂಥ ಸಮಸ್ಯೆ ದಿನಾ ಬೆಳಗಾರ ಒಂದಲ್ಲ ಒಂಥರ ರವರವ ನರ್ಕ ಅಂದರೆ ಮನೆಗಿರ್ತಕ್ಕಂಥ ಕುಟುಂಬದ ಸದಸ್ಯರೆಲ್ಲ ಯಾವತ್ತೋ ಒಂದು ಶನಿವಾರನೋ ಒಂದು ಭಾನುವಾರನೋ ಕೂತ್ಕೊಳ್ಬೇಕು. ಯಾಕೆ ನಮ್ಮ ಮನೇಲಿ ಈ ಥರ ಆಗ್ತಾ ಇದೆ? ಸಣ್ಣದಾದಂಥ ಸಮಸ್ಯೆ ರವರವ ನರ್ಕ ಆಗಿಬಿಡುತ್ತೆ. ಆ ಏರ್ ಧ್ವನಿಯಲ್ಲಿ ಮಾತಾಡೋದು, ಮನಸ್ಸು ಮತ್ತು ಆ ಮನೆಯ ಪರಿಸರವನ್ನು ನಾವೇ ಕಲುಷಿತ ಮಾಡ್ತೀವಿ. ಆ ಮನೆಯಲ್ಲಿ ಏರ್ ಧ್ವನಿ ಮಾತಾಡೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಪಾಸಿಟಿವ್ನೆಸ್ ಇರುತ್ತಲ್ಲ, ಅದನ್ನು ನಾವು ಹಾಳು ಮಾಡ್ಕೋತೀವಿ. ಅದಕ್ಕೆ ಮೊದಲು ನಮ್ಮಿಂದ ನಾವು ಸಮಾಧಾನ ಪಡಿಸ್ಕೋಬೇಕು ಅಂಥೇಳಿ, ಎಲ್ಲಿ ತಪ್ಪಾಗ್ತಿದೆ, ಯಾರು ತಪ್ಪು ಮಾಡ್ತಿದ್ದಾರೆ, ನಮ್ಮ ತಪ್ಪಿನ ಅರಿವು ನಾವು ಮಾಡ್ಕೊಳ್ಳೋಣ ಅಂತ ನಾವು ಮುಂದಾಗ್ಬಿಟ್ರೆ ಆ ಮನೇಲಿ ಅರ್ಧ ಭಾಗದ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ಆದಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿ. ಇನ್ನೊಂದು ಕಿವಿ ಮಾತಿರಲಿ, ಸಮಸ್ಯೆ ಏನೇ ಇರಲಿ, ಈಗ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತಾಗೋದಿಲ್ಲ, ನೀವು ಮಾಡೋ ತಪ್ಪು ನಿಮಗೆ ಗೊತ್ತಾಗೋದಿಲ್ಲ. ನೀವಿಂಥದ್ದೊಂದು ತಪ್ಪು ಮಾಡ್ತಿದ್ದೀರಿ ಅಂದಾಗ ಅದನ್ನು ಬೆಂತಟ್ಕೊಂಡು ಸಮರ್ಸ್ಕೊಳ್ಬಾರ್ದು. ಹೌದಾ, ನಾನು ಈ ತಪ್ಪು ಮಾಡ್ತಿದ್ದೀನ, ಈ ತಪ್ಪನ್ನು ನಾನು ಸರಿಪಡಿಸ್ಕೊಳ್ತೇನೆ, ಇನ್ನು ಮುಂದಕ್ಕೆ ಈ ಥರ ತಪ್ಪು ಆಗ್ದಂಗೆ ನಾನು ನಡ್ಕೊಳ್ತೀನಿ ಅನ್ನೋ ಮಾತನ್ನು ತಲೆ ಬಗ್ಗಿಸ್ಬಿಟ್ರೆ ನೀವು ಭಾಳ ದೊಡ್ಡವರಾಗಿ ಹೋಗ್ತೀರಿ. ಆದರೆ ನಾವು ಅದು ಮಾಡೋದಿಲ್ಲ. ಇದೊಂದು ಮಾತ್ರ ನಾವು ಯಾರೂ ಮಾಡೋದಿಲ್ಲ. ತಲೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಲೇ ಎದ್ದು ನಿಂತ್ಕೊಳ್ಳೋದು. ನಾನು ಆ ತಪ್ಪು ಮಾಡೇ ಇಲ್ಲ, ನನ್ನಿಂದ ಅಲ್ಲ ಗಲಾಟೆ, ನಾನು ಮಾಡೋದಿಲ್ಲ, ಈ ಥರ ಮಂಡತನದ ಮಾತು. 1 ವಾರ ಸೋತು ಬಿಡಿ. 1 ವಾರ ಪ್ರತಿಯೊಬ್ಬರು ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು, ನಾನು ಈ ವಾರ ಪೂರ್ತಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ, ಈ ವಾರ ಪೂರ್ತಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. 1 ವಾರ ಪ್ರಯೋಗ ಮಾಡಿ. ಯಾರ್ಯಾರೋ ಕಂಡವರು ಹೊರಗಡೆ ಇರ್ತಕ್ಕಂಥವ್ರು ಮಾತಾಡೋ ಮಾತು ಗಲಾಟೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಅವ್ನ ಜೊತೆ ಟೀ ಕಾಫಿ ಕುಡಿತೀರಿ. ಮನೆಗಿರ್ತಕ್ಕಂಥವ್ರು ಒಬ್ರಿಗೊಬ್ರು ಕೂತು ಅಡ್ಜಸ್ಟ್ ಮಾಡಿಕೊಂಡು ಸಮಾಧಾನವಾಗಿದ್ದು ಹಸನ್ಮುಖಿಯಾಗಿ ನಗ್ನಗ್ತಾ ನನ್ನ ಸಂಸಾರ ಚೆನ್ನಾಗಿರುತ್ತೆ, ನನ್ನ ಮನೆ ಚೆನ್ನಾಗಿರುತ್ತೆ ಅಂದರೆ ನಾವು ತಲೆ ಬಗ್ಗಿಸ್ಬಾರ್ದ, ನಾವು ಸೋಲ್ಬಾರ್ದ?
ಅಥವಾ ಕುಟುಂಬದವ್ರ ಮುಂದೆ ನಾವು ತಲೆ ಬಗ್ಸಿ ನಿಲ್ಲಬಾರ್ದಾ? ಯೋಚನೆ ಮಾಡಿ. ಅದರಿಂದ ಇವತ್ತಿನಿಂದ ಇದೊಂದು ಪ್ರಯೋಗ ಮಾಡಿ ನೋಡಿ. ಯಾರು ಏನಾದ್ರು ಹೇಳಿ ನಿಮ್ಮಿಂದ ಈ ತಪ್ಪಾಗ್ತಿದೆ, ನಿನ್ನಿಂದ ಏರ್ ಧ್ವನಿ ಆಗ್ತಿದೆ, ನಿನ್ನಿಂದ ಇದು ಸರಿ ಹೋಗ್ತಾ ಇಲ್ಲ, ಅಥವಾ ಇಂಥ ತಪ್ಪು ನೀನು ಮಾಡ್ತೀಯ ಅಂದಾಗ ಅದನ್ನು ಸಮರ್ಸ್ಕೊಂಡು ಇಲ್ಲ ನಾನು ಹಂಗಲ್ಲ ಹಿಂಗೆ ಮಾಡಿದ್ದು, ಹಿಂಗಲ್ಲ ಹಂಗೆ ಮಾಡಿದ್ದು ಅನ್ನೋದನ್ನು ಬಿಟ್ಟು, ಹೌದಾ ನನ್ನಿಂದ ತಪ್ಪಾಯ್ತಾ, ನಾಳೆ ನಾನು ಸರಿ ಹೋಗ್ತೇನೆ, ನಾಳೆ ನಾನು ಸರಿ ಹೋಗ್ತೀನಿ, ನಾನು ತಿದ್ದುಕೊಳ್ತೀನಿ ಅಂತಕ್ಕಂಥ ಮಾತು ಯಾರು ಕುಟುಂಬದಲ್ಲಿ ಆಡ್ತಾರೋ ಆ ಕುಟುಂಬದಲ್ಲಿ ಈ ಸಮಸ್ಯೆನೇ ಬರಲ್ಲ. ತಪ್ಪಾಯಿತು ಅಂದರೆ ಮುಗಿದು ಹೋಯ್ತು. ಆ ತಪ್ಪು ಆಯಿತು ಅನ್ನೋದಿದ್ದೀರಾ, ಅದಕ್ಕೆ ಸಮರ್ಸ್ಕೊಂಡು ಹೋದರೆ ಮಾತ್ರ ಗಲಾಟೆ ಶುರುವಾಗುತ್ತೆ. ಇದಾಗೋದು ಬೇಡ. ಸಂಸಾರಗಳು ಚೆನ್ನಾಗಿರಲಿ, ಕುಟುಂಬ ಚೆನ್ನಾಗಿರಲಿ, ಬದುಕೋ 3 ದಿವಸ ನಗನಗ್ತಾ ಇರೋಂಗಾಗಲಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಶಾಂತಿ ನೆಮ್ಮದಿಯಾಗಿರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ನೀವು ಮಾಡುವ ಕೆಲಸ ಬದಲಾಯಿಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಇಟ್ಕೊಳ್ಬೇಕು. ಇವತ್ತು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಸರಿಯಾದ ಒಂದು ಆಲೋಚನೆ ಮಾಡಬೇಕು. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ, 10 ರಿಂದ 4ರ ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಕಾಲ. ಒಂದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ. ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಎಲ್ಲ ಕಡೆಯಿಂದಲೂ ಕೈ ಹಿಡಿದು ನಡೆಸುವಂಥ ಅದೃಷ್ಟ ರೇಖೆಗಳು ಇವತ್ತಿದೆ. ಅದಕ್ಕಾಗಿ ನೀವು ಮಾಡಬೇಕಾದ್ದೇನು, ಮನೆಯಲ್ಲಿ ದೇವ್ರ ಮುಂದೆ 2 ದೀಪ ಅಂಟಿಸಿ, ಮನೆ ದೇವರು ನಮಸ್ಕಾರ ಮಾಡಿಕೊಂಡು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸೂರ್ಯನಿಗೊಂದು ನಮಸ್ಕಾರ ಮಾಡಿ, 1 ಚಿಟಿಕೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡಿ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಮಾನಸಿಕವಾದಂತಹ ಒತ್ತಡ ಇದೆ. ಕೆಲಸಗಳಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಮನಸ್ಸು ಏನೇ ತಿಳಿಯಾಗಿಟ್ಕೊಳ್ಬೇಕಂದ್ರೂ ಆಗೋದಿಲ್ಲ. ಯಾವುದಾದ್ರು ಒಂದು ವಿಚಾರದಲ್ಲಿ ರೌದ್ರ ಆಗುತ್ತೆ, ಯಾವುದಾದ್ರು ಒಂದು ವಿಚಾರದಲ್ಲಿ ತಾಳ್ಮೆ ಕಳ್ಕೊಂಡ್ಬಿಡ್ತೀರಿ. ತಾಳ್ಮೆ ಕಳ್ಕೊಂಡಾಗ ಮಾತ್ರ ವ್ಯಾಜ್ಯಗಳಿಗೆ ಜಾಸ್ತಿ ಆಗುತ್ತೆ. ಇವತ್ತು ಆರ್ಥಿಕ ಸಂಕಷ್ಟ ಎದುರಾಗ್ಬೋದು. ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದಂಥ ನಿಮಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳಾಗುತ್ತೆ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಅಭಿವೃದ್ಧಿ, ಕೆಲಸ ಕಾರ್ಯಗಳು ಇದೆಲ್ಲವನ್ನೂ ಸರಿಯಾದ ರೀತಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ಯಾರು ಮನೆಯಲ್ಲಿ ನಿಮಗೆ ಹೆಚ್ಚು ಹತ್ತಿರದಲ್ಲಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ, ಅವರ ಅನುಗ್ರಹ ಇರುತ್ತೆ, ಅಂಥವ್ರ ಜೊತೆಯಲ್ಲಿ ಕೂತ್ಕೊಂಡು ನಮ್ಮ ತಪ್ಪು ಒಪ್ಪುಗಳು ಏನು ಅಂತ ಸರಿಪಡಿಸ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಇವತ್ತು ದಿವಸ ಕನ್ಯಾ ರಾಶಿಯವರು ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ದವಸ ಧಾನ್ಯಗಳನ್ನು, ಒಂದಿಷ್ಟು ಅನ್ನವನ್ನು ಹೊರಗಡೆ ಪ್ರಾಣಿ ಪಕ್ಷಿಗಳಿಗೆ ಹಾಕೋದ್ರಿಂದ ತುಂಬ ತಾಳ್ಮೆ, ಸಮಾಧಾನ ಆಗುತ್ತೆ. ಯಾಕೆಂದರೆ ಪ್ರಾಣಿ ಪಕ್ಷಿಗಳ ಆಹಾರವನ್ನು ಸ್ವೀಕರಿಸಿದ್ರೆ ನಿಮ್ಮಲ್ಲಿ ಒಂದು ಯಶಸ್ಸಿನ ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೊದಲಿಗೂ ಈಗೂ ಒಂದಷ್ಟು ಬದಲಾವಣೆ ಬರುವಂಥ ಕಾಲ. ಯೋಗದಲ್ಲಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಹೊಸತನವನ್ನು ಕಾಣುವಂಥ ಕಾಲ, ಹೊಸ ಕೆಲಸಗಳು, ಉದ್ಯೋಗ, ವ್ಯವಹಾರ, ಒಂದಿಷ್ಟು ಫಂಡ್ಸ್ ಹೂಡತಕ್ಕಂಥದ್ದು, ಅಂದರೆ ಒಂದಿಷ್ಟು ದುಡ್ಡು ಕಾಸನ್ನೆಲ್ಲೋ ಹಾಕಿ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ಭೂಮಿನ ನಂಬಿ ಬದುಕ್ತಕ್ಕಂಥದ್ದು, ಭೂಮಿ ಮೇಲೆ ಒಂದಷ್ಟು ಹಣಕಾಸನ್ನು ಹಾಕುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನದು ತಂದು ಅನ್ನೋ ಪ್ರೀತಿ ವಿಶ್ವಾಸದ ಬಾಂಧವ್ಯದ ಮಾತಾಡಿ ಒಂದಷ್ಟು ಹಸನ್ಮುಖಿತನ ನಗುಮುಖದಲ್ಲಿರ್ತಕ್ಕಂಥದ್ದು. ಇವತ್ತು 4 ರಿಂದ 6:20 ಮಾತ್ರ ಭಾಳ ಅದ್ಭುತವಾದಂಥ ಕಾಲ. 4 ರಿಂದ 6:20 ಈ ಮಧ್ಯದಲ್ಲಿ ತಾವು ಏನು ತೀರ್ಮಾನ ತಂದುಕೊಂಡ್ರು, ಏನೇ ಮಾಡಿದ್ರು ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತು ಶಾಂತಿ ಸಮಾಧಾನವಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ದಾರಿದೀಪ, ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ. ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ, ಮಾನಸಿಕವಾದಂಥ ಒತ್ತಡ ಇದೆ, ಇಲ್ಲದಂಥ ಸಮಸ್ಯೆಗಳಿಗೆ ತಲೆಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಮಾತಾಡಿದ್ದೀರೇನೋ ಎಂಬಂಥ ರೀತಿ ನಿಂದನೆ ಬರುವಂಥ ಮಾತುಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ಆದಷ್ಟು ತಾಳ್ಮೆಯಿಂದ ಇರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದರ ಕಡೆ ಗಮನ ಕೊಡಿ. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಿ. ನಿಮ್ಮಲ್ಲಿ ಮನಸ್ಸಲ್ಲಿ ಬರ್ತಕ್ಕಂಥ ಯಾವುದೇ ನೋವಿನ ಕ್ಷಣಗಳಿದ್ದರೂ ಅದನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳೇ.
ಆದರೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ಕಾಲ ಮಧ್ಯಾಹ್ನ ಸರಿಸುಮಾರು 12ರ ನಂತರ ಇದೆ. 12ರ ನಂತರ ಇರ್ತಕ್ಕಂತಹ ಅದೃಷ್ಟ ಫಲ ಸಾಕಷ್ಟು ಇರೋದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳಾದರೂ ಇವತ್ತು ಭಗವತಿಗೆ ಅರ್ಪಣೆ ಮಾಡಿ. ಸಾಧ್ಯವಾದರೆ ಒಂದು ಲಕ್ಷ್ಮಿಯ ಕುಂಕುಮಾರ್ಚನೆ ಅಥವಾ ದೇವಿಯ ಕುಂಕುಮಾರ್ಚನೆ ಅಥವಾ ಮತ್ತೊಬ್ಬರು ಮಾಡಿರ್ತಕ್ಕಂಥ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಂಡ್ರೂ ಸಹಿತ ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಭಾಳ ಜಾಗೃತರಾಗಿರಿ. ಹೆಚ್ಚು ವೇಗವಾಗಿ ನಡೀತಕ್ಕಂಥದ್ದು ಬೇಡ, ಅತಿಯಾದಂಥ ಸ್ಪೀಡ್ ಒಳ್ಳೆಯದಲ್ಲ. ಜೊತೆಗೆ ಇವತ್ತಿನ ದಿವಸ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ರವೆನೋ ಗೋಧಿನೋ ಇಂತಹದ್ದನ್ನು ಎಲ್ಲಾದರೂ ಇರುವೆ ಇದ್ದರೆ ಆ ಇರುವೆ ಗೂಡಿಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸ್ತಕ್ಕಂಥವರಿಗೆ ಅದ್ಭುತವಾದಂತಹ ಅನುಗ್ರಹ ಇದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಆನಂದಿಸಿ. ಜೊತೆಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದ ನಂತರ ನಿಮಗಾಗುವಂತಹ ಅನುಭವಗಳನ್ನು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹಂಚೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಮಗೆ ಒಂದು ರತ್ನ ಒಳ್ಳಿತನ ಮಾಡ್ತಾ ಇದೆ, ನಮಗೆ ಅದರಿಂದ ಅಭಿವೃದ್ಧಿ ಆಗ್ತಿದೆ ಅಂದಾಗ ನಾವು 4 ಜನಕ್ಕೆ ಹೇಳೋದ್ರಲ್ಲಿ ತಪ್ಪೇನಿದೆ, ಆಗಲಿ. ಜೊತೆಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬೇಕು ಎಂಬತಕ್ಕಂಥವರಿಗೆ ಸ್ಕ್ರೀನ್ ಮೇಲೆ ನಂಬರ್ ಬಂದಾಗ ಆ ನಂಬರ್ನ ನೀವು ನೋಡಿ ಆ ನಂಬರ್ನ ಕರೆ ಮಾಡಿ ನೀವು ತರಿಸ್ಕೊಳ್ಬೋದು. ಅಥವಾ ನಮ್ಮ ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ತಾವು ಬಂದು ಅಲ್ಲಿರ್ತಕ್ಕಂಥ ಅವರ ವ್ಯಾಪಾರ ಮಳಿಗೆ ಏನಿದೆಯೋ ಅಲ್ಲಿ ಒಂದು ಡಿವೈನ್ ಸ್ಟಾರ್ ಪೆಂಡೆಂಟ್ ತೆಗೆದುಕೊಂಡು ತಾಯಿ ಮಹಾಲಕ್ಷ್ಮಿ ಮತ್ತು ಸಾಲಿಗ್ರಾಮಕ್ಕೆ ಅದನ್ನು ಸ್ಪರ್ಶಿಸಿ ತದನಂತರ ತಾವು ಧರಿಸ್ಬೋದು. ಇದರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ನಾಳೆ ಮತ್ತು ನಾಳಿದ್ದು ಮಹಾಲಕ್ಷ್ಮಿಯ ಕ್ಷೇತ್ರದಲ್ಲಿ ಅಂದರೆ ಲಕ್ಷ್ಮೀ ಬೋರಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮಕ್ಕೆ ಸರಿಸುಮಾರು 12ವರೆವರೆಗೂ ವಿಶೇಷವಾದಂತಹ ಅಭಿಷೇಕಗಳು ನಡೀತಾನೆ ಇರುತ್ತೆ. ತಾವು ತಮ್ಮ ಸ್ವಹಸ್ತದಿಂದಲೂ ತಾಯಿ ಮಹಾಲಕ್ಷ್ಮಿಗೆ ಅಂದರೆ ಸಾಲಿಗ್ರಾಮಕ್ಕೆ ತಾವು ಅಭಿಷೇಕವನ್ನು ಮಾಡಬಹುದು. ಹಾಗೆ ಒಂದು ಪ್ರಧಾನವಾದಂಥ ಸಂಕಲ್ಪವನ್ನು ತೆಗೆದುಕೊಳ್ಬೋದು. ನಡೀತಕ್ಕಂಥ ಉತ್ಸವ ಪೂಜೆಗಳಲ್ಲಿ ಪಾಲ್ಗೊಳ್ಬೋದು. ಮಧ್ಯಾಹ್ನದ ಮಹಾಪ್ರಸಾದ ಅನ್ನಪ್ರಸಾದವನ್ನು ತಾವು ಸ್ವೀಕರಿಸ್ಬೋದು. ಹಾಗೆ ಶನೇಶ್ವರನ ನೂತನವಾದಂತಹ ಆಲಯ ಕಟ್ಟುವಂಥ ಸಾನ್ನಿಧ್ಯವನ್ನು ತಾವು ನೋಡಿಕೊಂಡು ಅಲ್ಲಿ ನೀವು ದರ್ಶನ ಮಾಡಿಕೊಂಡು ಆ ಭೂಮಿನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಯಾಕೆಂದರೆ ಶನೇಶ್ವರನ ಸಾನ್ನಿಧ್ಯ ಅಂದರೆ ಆತನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸಾನ್ನಿಧ್ಯ ಇದೆಯಲ್ಲ, ಅದರ ಸ್ವಚ್ಛತಾ ಕಾರ್ಯಕ್ರಮ ಸಹಿತ ನಾಳೆಯಿಂದಲೇ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗುತ್ತೆ. ಗರ್ಭಗುಡಿ ಗರ್ಭಾಲಯ ಎಲ್ಲಿ ಬರಬೇಕೋ ಆ ಸ್ಥಳವನ್ನು ಶುದ್ಧಿಪಡಿಸುವಂಥ ಕ್ರಮವನ್ನು ನಾಳೆ ಪ್ರಾರಂಭಿಸ್ತಾ ಇದ್ದೀವಿ. ಅಂದರೆ ಇವತ್ತು ಪ್ರಾರಂಭ ಆದರೂ ನಾಳೆಯಿಂದಲೇ ಕೆಲಸ, ಅದು ತಮ್ಮೆಲ್ಲರ ಸಮ್ಮುಖದಲ್ಲೇ ನಡೆಯುವಂಥದ್ದು. ಹಾಗೆ ತಮ್ಮ ಸಹಾಯಸ್ಥವನ್ನು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಮನಸ್ಸಾ ಇಚ್ಛೆದಾಗ ಮಾಡಬಹುದು. ಮಾಡದಿದ್ದರೂ ಬಂದು ಭಗವಂತನ ದರ್ಶನ ಮಾಡ್ಬೋದು, ಆತನ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಒಂದಷ್ಟು ಜನ ನಿಂದಕರ ಮಧ್ಯದಲ್ಲಿ ನೀವು ಇರಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳು ಅಷ್ಟು ಸರಿ ಇರತಕ್ಕಂಥದ್ದಲ್ಲ. ಹಾಗೆ ಧನುರಾಶಿ ಯಾರ್ದು ಧನುರಾಶಿ ಆಗಿರುತ್ತೋ ಅವರ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ತಾ ಇರುತ್ತೆ. ಯಾವುದು ಬೇಕು ಬೇಡ ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಕೆಲವೊಮ್ಮೆ ನಮ್ಮ ತೀರ್ಮಾನನೇ ತಪ್ಪೇನೋ ಎಂಬಂಥ ರೀತಿ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಆ ಕ್ಷಣಕ್ಕೆ ಎದುರಾಗುವಂಥ ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗುತ್ತೆ. ಆದರೆ ಇಲ್ಲಿ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಹಾಗೆ ಏನೇ ವ್ಯವಹಾರ ಮಾಡಬೇಕಾದರೂ ಯೋಚನೆ ಮಾಡಬೇಕು. ವ್ಯವಹಾರಗಳನ್ನು ಸರಿಯಾಗಿ ಮನಸ್ಸಲ್ಲಿಟ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ಕೆಲವು ಲೇವಾದೇವಿಗಳನ್ನು ಮಾಡಬೇಕಾದ್ರೆ ಹಣಕಾಸಿನ ಬಗ್ಗೆ ಬಹಳ ಜೋಪಾನ. ಯಾಕೆಂದರೆ ನಿಮ್ಮನ್ನೂ ಸಹಿತ ನಂಬಿಸಿ ಮೋಸ ಮಾಡುವಂಥವ್ರು ನಿಮ್ಮ ಪರಿಸರದಲ್ಲಿ ಇರ್ತಾರೆ. ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನು ಇಂದ್ರ ಚಂದ್ರ ದೇವೇಂದ್ರ ಅಂಥೇಳಿ ನಿಮ್ಮಲ್ಲಿರ್ತಕ್ಕಂಥ ಕೆಲವಷ್ಟು ವಸ್ತುಗಳನ್ನು ತಗೊಳ್ಳುವಂಥ ಯೋಗ ಫಲ ಇವತ್ತು ಧನುರಾಶಿಯವರಿಗಿದೆ. ಭಾಳ ಜಾಗೃತರಾಗಿರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಅಥವಾ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿಯನ್ನು ದರ್ಶನ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಜೊತೆಗೆ ಸಂಜೆ ಆಗಲಿ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆಗಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು, ಉದ್ದು ಮತ್ತು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿದ್ರೆ ನಾಳೆ ಬೆಳಗಿನ ಸೂರ್ಯೋದಯ ನಿಮಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಸಿದ್ಧಿ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಆರ್ಥಿಕ ಸಂಕಷ್ಟವನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ, ಅಥವಾ ಕೆಲವಷ್ಟು ವಿಚಾರಗಳನ್ನು ರೌದ್ರಪಡಿಸ್ಕೊಳ್ಳೋದ್ರ ಬಗ್ಗೆ, ಹೀಗೆ ಬೇಕು ಬೇಡಗಳನ್ನೆಲ್ಲವನ್ನು ಸಹಿತ ಸರಿಯಾಗಿ ಆಲೋಚನೆ ಮಾಡಿದಿರ ಸಡನ್ನಾಗಿ ದುಡುಕಿ ತೀರ್ಮಾನ ತಂದುಕೊಳ್ಳುವಂಥ ಪರಿಸ್ಥಿತಿಗಳಲ್ಲಿ ತಾವಿರ್ತೀರಿ. ಇವತ್ತು ನಿಮ್ಮ ವ್ಯವಹಾರವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ನಡೆಸಿದ್ರೆ ಮಾತ್ರ ಫಲ, ಇಲ್ಲ ಅಂದರೆ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಚಿಂತನೆ ಮಾಡ್ತಿದ್ರೋ, ಯಾವ ಚಿಂತನೆಯನ್ನು ಮಾಡಿ ಏನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತಿದ್ರೋ ಅದು ಯಾವುದೂ ಸರಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ.
ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಆಗುವಂಥ ವ್ಯತ್ಯಾಸ ಇದು. ಆದರೆ ಇದೇ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ತಾಯಿ ದುರ್ಗೆಯ ಉಪಾಸನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ, ಅಭಿವೃದ್ಧಿ ಸಿದ್ಧಿ ಆಗುತ್ತೆ. ಆದರೆ ದುರ್ಗೆಯ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ದುರ್ಗಾ ಜಪಾರಾಧನೆ ಮಾಡ್ತಕ್ಕಂಥದ್ದು ಅಥವಾ ಕ್ಷೇತ್ರದಲ್ಲಿ ಹೋಗಿ ಒಂದೆರಡು ದೀಪಗಳಣಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾರು ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಮಾತಾಪಿತೃಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮಾನಸಿಕವಾದಂಥ ಒತ್ತಡ, ಇಲ್ಲದ ಸಮಸ್ಯೆಗಳು, ಯಾವಾಗ ಯಾವ ಕ್ಷಣಕ್ಕೆ ಏನು ಎದುರಾಗುತ್ತೋ ಗೊತ್ತಿರೋದಿಲ್ಲ. ಎಲ್ಲವೂ ನಂಬಿರ್ತಕ್ಕಂಥದ್ದು ನಾವು ಯಾರು ನಂಬ್ತೀವೋ ಅವ್ರು ನಮಗೆ ಒಂದು ಬೇರೆ ತರಹ ಆಲೋಚನೆ ಮಾಡ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಆಗ್ತಿರುತ್ತೆ. ಕಾರಣ ಶನಿ ಮತ್ತು ಕುಜ ಇರ್ತಕ್ಕಂಥದ್ದು, ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಇದೆಲ್ಲ ಆಗ್ತಾ ಇದೆ. ಇನ್ನೊಂದಷ್ಟು ಕಾಲ ಇದು ಹೀಗೆ ನಡೆಯುತ್ತೆ. ಆದರೆ ಈ ಸಮಯದಲ್ಲೇ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ಪ್ರತಿ ಕ್ಷಣ ನೀವು ಆಡುವಂಥ ಯಾವುದೇ ಒಂದು ಮಾತಾದ ನಂತರ ಶನೇಶ್ವರನ ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ. ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅಲ್ಲೇ ಒಂದು ಪರಿಹಾರ ಸಿಕ್ಬಿಡುತ್ತೆ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬು, 2 ಕೆಂಪು ಹೂವು ಇದಿಷ್ಟನ್ನು ಸಹಿತ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ತಾಯಿಯ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ತಾವು ಸ್ವೀಕರಿಸ್ತಕ್ಕಂಥದ್ದು, ಇಂತಹದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕ ಸಿದ್ಧಿ ಆಗಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕು. ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಮಾತ್ರ ಒಳ್ಳೆಯದಾಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಇವತ್ತು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ, ಒಳ್ಳೆ ಮನಸ್ಸಿಂದ ಆಲೋಚನೆ ಮಾಡಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರವೇನೂ ಪರವಾಗಿಲ್ಲ, ವೃತ್ತಿಯಲ್ಲೇನೂ ಪರವಾಗಿಲ್ಲ. ಆದರೆ ಏನೇ ಮಾಡಬೇಕಾದ್ರೂ ಶಾಂತಿ ಇರೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ರೌದ್ರ ಆಗ್ತಿರ್ತೀರಿ, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನೀವೆಷ್ಟು ನಗನಗ್ತಾ ಇರ್ತೀರಿ, ಎಷ್ಟು ಹಸನ್ಮುಖಿ ಆಗಿರ್ತೀರಿ, ಎಷ್ಟು ವ್ಯವಹಾರಗಳನ್ನು ಹೀಗೆ ಮಾಡಬೇಕು ಅಂತ ಸಮಾಧಾನದಲ್ಲಿ ಆಲೋಚನೆ ಮಾಡ್ತೀರಿ, ಅಷ್ಟು ಲಾಭದಾಯಕವಾಗಿ ಚಿಂತನೆ ಮಾಡ್ತೀರಿ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸೋದು ಭಾಳ ಉತ್ತಮ. ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳಿರುತ್ತೆ. 2ರ ನಂತರ ಒಂದಷ್ಟು ಅನುಕೂಲ ಆಗ್ಬೋದು. 2 ಗಂಟೆಯಿಂದ 6:20ರವರೆಗೂ ಏನೇ ಕೆಲಸ ಮಾಡಬೇಕಾದರೂ ಹಿರಿಯರ ಮಾತಿನಂತೆ ಇರಿ. ಅಥವಾ ಬೇಡವಾದ ವಿಚಾರಗಳು ತಲೆ ತುಂಬಿಕೊಂಡು ಇಲ್ಲದ ತೊಂದರೆ ತಾಪತ್ರೆಗಳನ್ನು ಅನುಭವಿಸುವಂಥ ರೀತಿ ಆಗುತ್ತೆ. ಎಚ್ಚರಿಕೆಯಿಂದಿದ್ದು ಜೋಪಾನವಾಗಿರುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವ್ರು ಮತ್ತೋರ್ವರು ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ನಾನು ಶ್ರಾವಣಿ ಅಂತ ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ ಸ್ವಾಮೀಜಿ. ಹಾಂ, ಸಂತೋಷ ತಾಯಿ, ಹೇಳಮ್ಮ. ಸ್ವಾಮೀಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಒಬ್ರು ಇಷ್ಟಪಟ್ಟು ಅವರೇ ಬಂದು ಕೇಳ್ಕೊಂಡ್ ಬಂದ್ರು ಸ್ವಾಮೀಜಿ, ಮಾಡ್ಕೊಂತೀನಿ ಮದುವೆ ಅಂತ. ಎಲ್ಲ ಮನೇಲಿ, ನಮ್ಮ ಮನೇಲಿ ಅವನ್ನೆಲ್ಲ ಒಪ್ಪಿಸ್ಬಿಟ್ಟು ಅವ್ರ ಮನೆಗೆ ಹೋಗಿ ಇವಾಗ ಎಲ್ಲ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಏನು ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಫುಲ್ಲು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ. ಮನೇಲೆಲ್ಲ ಒಪ್ಪಿಸ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಇಲ್ಲ ಮಗು, ಒಂದು ಕೆಲಸ ಮಾಡು. ನೀನೇನು ಓದಿದ್ಯಮ್ಮ? BE ಓದಿದ್ದೀನಿ ಸ್ವಾಮಿ. ನೀನು ವಿದ್ಯಾವಂತ ಇದೆಯಾ, ನೀನು ಬುದ್ಧಿವಂತ ಇದೆಯಾ, ತಲೆ ಕೆಡಿಸ್ಕೋಬೇಡ. ಮುಂದೆ ಆಗಬೇಕಾಗಿರ್ತಕ್ಕಂತಹ ಆಗಬಹುದಾದಂತಹ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಇದೊಂದು ದಾರಿ ಆಯಿತು. ನೀನು ಹೆದರೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಯಾವ ಮನೆಗೆ ಹೋಗಿ ಸೇರಿದ್ರೂ ಆ ಮನೆ ಅದೃಷ್ಟ ಆಗುತ್ತೆ. ನಿನ್ನಲ್ಲಿ ಅಂತಹದ್ದೊಂದು ಅದೃಷ್ಟ ಇದೆ, ಅದೃಷ್ಟದ ರೇಖೆ ಇದೆ. ಆದರೆ ಅವರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕುಟುಂಬ ಎಲ್ಲ ಬಂದಿದ್ರ, ಬರೀ ವ್ಯಕ್ತಿ ಮಾತ್ರ ಬಂದಿದ್ರ? ವ್ಯಕ್ತಿ ಮಾತ್ರನೇ. ಇಲ್ಲಿ ಇದ್ದಿದ್ದು ಅವರು ಕೆಲಸ ಮಾಡ್ತಾ ಇದ್ರು. ಮಾತಾಡ್ಕೊಂಡೋದ್ರು. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅಮ್ಮನ ಸ್ವಲ್ಪ ಜನ ರಿಲೇಟಿವ್ಸ್ ಎಲ್ಲ ಒಪ್ಪಿಸ್ಬಿಟ್ಟು ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಅವ್ರ ಅಮ್ಮ ಅವ್ರ ಅಪ್ಪನ ಕೈಲಿ ಫೋನ್ ಮಾಡಿಸ್ಬಿಟ್ಟು ಇದಿಲ್ಲ ಆಗೋದಿಲ್ಲ ಸಾರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ. ನಮ್ ಕಾಂಟ್ಯಾಕ್ಟ್ ಮಾಡಕ್ಕೆ ಏನು ಸೋರ್ಸೇ ಸಿಗ್ತಾ ಇಲ್ಲ ಇವಾಗ. ನಾನೊಂದು ಮಾತು ಹೇಳ, ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತಾರೆ. ಹಾಗಿರ್ಬೇಕಾದ್ರೆ ಇನ್ನು ನೀನು ಬಲವಂತದಿಂದ ಆ ಕುಟುಂಬವನ್ನು ಒಪ್ಪಿಸ್ತೀನಿ, ನಾನು ಅಲ್ಲೇ ಹೋಗಿ ಬದುಕ್ತೀನಿ ಅಂದರೆ
ಅದು ನಿನ್ನ ದಡ್ಡತನ ಆಗುತ್ತಮ್ಮ. ಮೊದಲೇ ಇವತ್ತಿನ ಕಾಲಧರ್ಮ ಹೇಗಿದೆ ಅಂದರೆ 4 ಕಡೆ ನೆಟ್ಟಿಗಿರ್ತಕ್ಕಂಥದ್ದೇ ಸಂಸಾರಗಳು ಸರಿ ಹೋಗ್ತಿಲ್ಲ. ನಾನು ಹೇಳ್ತಿದ್ದೀನಿ ಕೇಳು, ನಿನಗೆ ಇದಕ್ಕಿನ್ನ ಒಳ್ಳೆ ಸಂಬಂಧ ಬರುತ್ತೆ. ನಿನಗಿದು ತಪ್ಪಿದ್ದು ಒಳ್ಳೇದಾಯ್ತು, ಈ ಸಂಬಂಧ ತಪ್ಪಿದ್ದು ಒಳ್ಳೇದಾಯ್ತು. ನೀವು ಒಂದು ಬುದ್ಧಿವಂತರಾದರೆ ನೀವೇ ಅವ್ರಿಗಿರೋ ಮುಂಚಿತವಾಗಿ ಹೇಳಬೇಕಾಗಿತ್ತು. ಯಾಕೆಂದರೆ ಅವರು ನಿನ್ನ ಮನೆಗೆ ಬಂದ ಪ್ರಾರಂಭದಲ್ಲೇ ಸಾಕಷ್ಟು ಅಪಶಕನಗಳಾಗಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಆಗಿದೆ. ಆಗಿ ನಡೆದಂಥದ್ದನ್ನೆಲ್ಲ ನೀನು ಗಮನಕ್ಕೆ ತಂದುಕೊಂಡು ಯಾಕೋ ನಮಗೆ ಸಮಾಧಾನ ಇಲ್ಲ ಅಂತ ನೀನು ತೀರ್ಮಾನ ತೊಗೊಂಡ್ಬಿಟ್ಟಿದ್ರೆ ನೀನು ಬುದ್ಧಿವಂತ ಹೆಣ್ಮಗು ಆಗ್ತಾ ಇದ್ದೆ. ಅವ್ರಿಗೆ ಆಪ್ಷನ್ ಕೊಡಬಾರ್ದಾಗಿತ್ತು. ಇರಲಿ, ಈಗ ನಿನ್ನ ಕಡೆ ಆಯಿತು, ಅವ್ರ ಕಡೆ ಆಯಿತು. ನಿಮ್ಮ ತಂದೆ ತಾಯಿ ಮಾಡಿರೋ ಪೂಜಾ ಫಲದಿಂದ, ನಿನ್ನ ಪೂಜಾ ಫಲದಿಂದ ನಿನಗೆ ಮುಂದಾಗುವಂತಹ ಅವಘಡ ಇವತ್ತು ತಪ್ಪಿದೆ. ಈಗ ಪುನಃ ಅವರು ಬಂದರೂ ಸಹಿತ ನೀವು ಒಪ್ಪೋದ್ರಲ್ಲಿ ಅರ್ಥ ಇಲ್ಲ. ಇನ್ನೇನಾದ್ರು ತಿರುಗಿ ನೀನು ತಲೆ ಬಗ್ಸಿ ನೀನು ಹೊರಟಿದ್ದೇ ಆದರೆ ಇಲ್ಲದ ಸಮಸ್ಯೆ ಮಾಡ್ಕೊಳ್ತೀಯ. ನಾನು ಹೇಳ್ತಿದ್ದೀನಿ, ನಿನ್ನ ಜೀವನ ಚೆನ್ನಾಗಿದೆ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಕಡೆ ಸಂಬಂಧ ಬಂದೇ ಬರುತ್ತೆ. ಹೆದರಬೇಡ ನೀನು, ಇದನ್ನು ಮನಸ್ಸಲ್ಲಿ ಇಟ್ಕೋ. ಅದನ್ನು ಬಿಟ್ಟು ಆಗಿದ್ದು ಹೀಗಾಗಿತ್ತಲ್ಲ, ನನಗೇನೋ ಅವಮಾನ ಆಯಿತು, ನನ್ನ ಕುಟುಂಬ ಎಲ್ಲ ಮನಸ್ಸಿಗೆ ನೋವು ಮಾಡ್ಕೊಳ್ತಿದ್ದಾರೆ, ಏನೋ ಕ್ಷಮೆ ಕೇಳೋಣ, ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಒಪ್ಕೊಂಬಿಡೋಣ ಅಂತೇಳಿ ಈ ಥರ ನೀನು ತಲೆ ಬಗ್ಸಿ ನಿಂತ್ಕೊಂಡ್ರೆ ಅದು ಅರ್ಥವೇ ಅಲ್ಲ. ಧೈರ್ಯವಾಗಿರು, ಅಪ್ಪ ಅಮ್ಮನ ಒಪ್ಸು. ಫಸ್ಟ್ ಅಪ್ಪ ಅಮ್ಮನ ಸಮಾಧಾನ ಮಾಡು. ಆಗಬಾರ್ದೇನು ಆಗಿಲ್ಲ, ನಡಿಬಾರ್ದೇನು ನಡೆದಿಲ್ಲ, ಮುಂದೆ ನಮ್ಮ ಜೀವನ ಚೆನ್ನಾಗಿರಲಿಕ್ಕೆ ಭಗವಂತ ಮೊದಲೇ ನಮ್ಮ ದಾರಿ ತೋರಿಸಿದ್ದಾನೆ. ಯಾಕೆಂದರೆ ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ಸಹ ಎಲ್ಲ ಸರಿ ಇದೆ ಅನ್ನೋದೇ ಕಣ್ಣೀರು ಹಾಕ್ತಾರೆ. ಅಂಥದ್ದು ಇದ್ದಕ್ಕಿದ್ದಂಗೆ ಇವ್ರು ಈ ತೀರ್ಮಾನ ತೊಗೊಂಡ್ರು ಅಂದರೆ ಏನಮ್ಮ ಅರ್ಥ? ಸಾಲದಕ್ಕೆ ನೀನು ಇಡೀ ಕುಟುಂಬಕ್ಕೆ ಬಂದು ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಹತ್ರ ಸಭ್ಯನಾಗಿದ್ದು ಅಲ್ಲಿ ಮನೆಗೆ ಹೋಗಿ ಈ ತೀರ್ಮಾನ ತೊಗೊಳ್ಳೋದು ಏನು ತಪ್ಪಲ್ವಮ್ಮ? ಅದು ತಪ್ಪು ಸ್ವಾಮಿ, ಜಾಸ್ತಿ ಅದೇ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಕೇಳು. ಕೆಲವೊಮ್ಮೆ ಗಂಡಾಂತರಗಳು ಬರ್ತಕ್ಕಂಥದ್ದು, ಕೆಲವೊಮ್ಮೆ ಸಮಸ್ಯೆ ಬರ್ತಕ್ಕಂಥದ್ದು ಹೇಗೆ ಬರುತ್ತೆ ಗೊತ್ತಾಗಲ್ಲ. ಈಗ ನಿನ್ನೆ ಪ್ರಯಾಣ ಬೆಳೆಸಿರೋದು ಫ್ಲೈಟಲ್ಲಿ ಎಲ್ಲರಿಗೂ ಗೊತ್ತಿತ್ತ ಸಾವಾಗುತ್ತೆ ಅಂತ ಅಲ್ವಮ್ಮ? ಇದ್ದಕ್ಕಿದ್ದಾಗ ಎಂತಹ ದೊಡ್ಡ ಹಗರಣ ಆಗೋಯ್ತು. ಹಾಗೆ ವಿಧಿ ಅನ್ನೋದು ಹೇಗೂ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ನಿನ್ನ ಸ್ವರತರಂಗ ಪ್ರಕಾರ ನಿನಗಿದೊಂದು ಗಂಡ ಮೇಲೆ ಒಂದೊಂದು ನೀನು ಮನಸ್ಸು ಗಟ್ಟಿ ಮಾಡ್ಕೊಳ್ಳೋಕೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು. ನೀನು ಇದ್ರ ಬಗ್ಗೆ ಹೇಳ್ತಾ ಇದೆಯಾ, ಇದೇ 4 ತಿಂಗಳ ಹಿಂದೆ ನೋಡು, ಸಮಯ ಅಭಾವ ಹಿಂಗಿದೆ ಅಂದರೆ ನಿನ್ನ ದೃಷ್ಟವೋ ನನ್ನ ದೃಷ್ಟವೋ, ಇನ್ನಷ್ಟು ರಹಸ್ಯದ ಮಾತಾಡೋಕ್ಕೂ ನಂಗೆ ಸಮಯ ಇಲ್ಲ. ಇರಲಿ, ಒಳ್ಳೆಯದಾಗಲಿ.